ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಕೇಳ ಬನ್ನಿ ಸಂದೇಶ ಕೇಳ ಬನ್ನಿ ಸಂದೇಶ ಶರಣರ ವಚನಾಮೃತ ಸಂದೇಶ ಶರಣರ ವಚನಾಮೃತ ಸಂದೇಶ ಕಾಯಕ ಜೀವಿಗಳ ಸಂದೇಶ ಕಲ್ಯಾಣದ ಕರುಣಿ ಬಸವನ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಕೇಳ ಬನ್ನಿ ಸಂದೇಶ ಕೇಳ ಬನ್ನಿ ಸಂದೇಶ ಶರಣರ ವಚನಾಮೃತ ಸಂದೇಶ ಶರಣರ ವಚನಾಮೃತ ಸಂದೇಶ ಕಾಯಕ ಜೀವಿಗಳ ಸಂದೇಶ ಕಲ್ಯಾಣದ ಕರುಣಿ ಬಸವನ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಕೇಳ ಬನ್ನಿ ಸಂದೇಶ ಕೇಳ ಬನ್ನಿ ಸಂದೇಶ ಶರಣರ ವಚನಾಮೃತ ಸಂದೇಶ ಶರಣರ ವಚನಾಮೃತ ಸಂದೇಶ ಕಾಯಕ ಜೀವಿಗಳ ಸಂದೇಶ ಕಲ್ಯಾಣದ ಕರುಣಿ ಬಸವನ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಕೇಳ ಬನ್ನಿ ಸಂದೇಶ ಕೇಳ ಬನ್ನಿ ಸಂದೇಶ ಶರಣರ ವಚನಾಮೃತ ಸಂದೇಶ ಶರಣರ ವಚನಾಮೃತ ಸಂದೇಶ ಕಾಯಕ ಜೀವಿಗಳ ಸಂದೇಶ ಕಲ್ಯಾಣದ ಕರುಣಿ ಬಸವನ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ
ಸಂದೇಶ. ಕೇಳಬನ್ನಿ ಕೇಳಬನ್ನಿ ಸಂದೇಶ, ಕೇಳಬನ್ನಿ ಕೇಳಬನ್ನಿ ಸಂದೇಶ, ಶರಣರ ವಚನಾಮೃತ ಸಂದೇಶ, ಶರಣರ ವಚನಾಮೃತ ಸಂದೇಶ, ಕಾಯಕ ಜೀವಿಗಳ ಸಂದೇಶ, ಕಲ್ಯಾಣದ ಕರುಣಿ ಬಸವನ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ತನ್ನ ಬಣ್ಣಿಸಬೇಡ, ಇದಿರ ಹಳಿಗೆಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಕಳ್ಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಕಳ್ಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ಕಳ್ಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ. ತನ್ನ ಬಣ್ಣಿಸಬೇಡ, ಇದಿರ ಹಳಿಗೆಲು ಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಗೆಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನೊಲಿಸುವ ಪರಿ, ಇದೇ ನಮ್ಮ ಕೂಡಲ ಸಂಗಮ ದೇವರನೊಲಿಸುವ ಪರಿ. ಕಳ್ಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ಕಳ್ಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಕಳ್ಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಹುಸಿಯ ನುಡಿಯಲು ಬೇಡ, ಹುಸಿಯ ನುಡಿಯಲು ಬೇಡ. ಅದೇನು ಕಾರಣ ನೀವಿಕ್ಕಿದ ಭಿಕ್ಷೆಯಲ್ಲಿ ಪೆನಾಗಿ, ನೀವಿಕ್ಕಿದ ಭಿಕ್ಷೆಯಲ್ಲಿ ಪೆನಾಗಿ, ಲಂಚವಂಚನಕ್ಕೆ ಕೈಯಾರದ ಭಾಷೆ, ಲಂಚವಂಚನಕ್ಕೆ ಕೈಯಾರದ ಭಾಷೆ, ಬಟ್ಟೆಯಲ್ಲಿ ಒಂದು ವಸ್ತ್ರ ಬಿದ್ದಿದ್ದಳೆ, ಬಟ್ಟೆಯಲ್ಲಿ ಒಂದು ವಸ್ತ್ರ ಬಿದ್ದಿದ್ದಳೆ, ನಾನು ಕೈ ಮುಟ್ಟಿ ಎತ್ತಿದೆ ನಾದೊಡೆ, ನಾನು ಕೈ ಮುಟ್ಟಿ ಎತ್ತಿದೆ
ವಂಚನಕ್ಕೆ ಕೈಯಾರದ ಭಾಷೆ ಲಂಚ ವಂಚನಕ್ಕೆ ಕೈಯಾರದ ಭಾಷೆ ಬಟ್ಟೆಯಲ್ಲಿ ಒಂದು ವಸ್ತ್ರ ಬಿದ್ದಿದ್ದಳೆ ಬಟ್ಟೆಯಲ್ಲಿ ಒಂದು ವಸ್ತ್ರ ಬಿದ್ದಿದ್ದಳೆ ನಾನು ಕೈ ಮುಟ್ಟಿ ಎತ್ತಿದೆ ನಾದೊಡೆ ನಾನು ಕೈ ಮುಟ್ಟಿ ಎತ್ತಿದೆ ನಾದೊಡೆ ನಿಂಬಾಡಿ ನಿಮ್ಮ ಪ್ರಮಥರಾಣೆ ನಿಂಬಾಡಿ ನಿಮ್ಮ ಪ್ರಮಥರಾಣೆ ನಿಮ್ಮ ಪ್ರಮಥರಾಣೆ ನಿಮ್ಮ ಪ್ರಮಥರಾಣೆ ಹೊನ್ನಿನೊಳಗೊಂದೊರೆಯ ಸೀರೆಯೊಳಗೊಂದೆಳೆಯ ಹೊನ್ನಿನೊಳಗೊಂದೊರೆಯ ಸೀರೆಯೊಳಗೊಂದೆಳೆಯ ಹೊನ್ನಿನೊಳಗೊಂದೊರೆಯ ಸೀರೆಯೊಳಗೊಂದೆಳೆಯ ಅನ್ನದೊಳಗೊಂದ ಗುಳ ಅನ್ನದೊಳಗೊಂದ ಗುಳ ಹೊನ್ನಿನೊಳಗೊಂದೊರೆಯ ಇಂದಿಂಗೆ ನಾಳಿಂಗೆ ಬೇಕೆಂದೆ ನಾದೊಡೆ ಇಂದಿಂಗೆ ನಾಳಿಂಗೆ ಬೇಕೆಂದೆ ನಾದೊಡೆ ನಿಮ್ಮಾಣೆ ನಿಮ್ಮ ಪುರಾತನರ ಆಣೆ ನಿಮ್ಮಾಣೆ ನಿಮ್ಮ ಪುರಾತನರ ಆಣೆ ಪುರಾತನರ ಆಣೆ ಪುರಾತನರ ಆಣೆ ಹೊನ್ನಿನೊಳಗೊಂದೊರೆಯ ನಿಮ್ಮ ಶರಣರಿಗಲ್ಲದೆ ಮತ್ತೊಂದರರಿಯೇ ನಿಮ್ಮ ಶರಣರಿಗಲ್ಲದೆ ಮತ್ತೊಂದರರಿಯೇ ಕೂಡಲ ಸಂಗಮ ದೇವದೇವ ಕೂಡಲ ಸಂಗಮ ದೇವದೇವ ಹೊನ್ನಿನೊಳಗೊಂದೊರೆಯ ಸೀರೆಯೊಳಗೊಂದೆಳೆಯ ಹೊನ್ನಿನೊಳಗೊಂದೊರೆಯ ಸೀರೆಯೊಳಗೊಂದೆಳೆಯ ಅನ್ನದೊಳಗೊಂದ ಗುಳ ಮೇಲೆ ತೂಗುವ ತ್ರಾಸು ಕಟ್ಟಾಳೆ ನಿಮ್ಮ ಕೈಯಲ್ಲಿದೆ ಭಕ್ತಿ ಸುಭಾಷೆಯ ನುಡಿಯ ನುಡಿವೆ ಭಕ್ತಿ ಸುಭಾಷೆಯ ನುಡಿಯ ನುಡಿವೆ ನುಡಿದಂತೆ ನಡೆವೆ ನಡೆಯೊಳಗೆ ನುಡಿಯ ಪೂರೈಸುವೆ ನಡೆಯೊಳಗೆ ನುಡಿಯ ಪೂರೈಸುವೆ ಭಕ್ತಿ ಸುಭಾಷ
ಭಕ್ತಿ ಸುಭಾಷೆಯ ನುಡಿಯ ನುಡಿವೆ ಭಕ್ತಿ ಸುಭಾಷೆಯ ನುಡಿಯ ನುಡಿವೆ ನುಡಿದಂತೆ ನಡೆವೆ ನುಡಿದಂತೆ ನಡೆವೆ ನುಡಿದಂತೆ ನಡೆವೆ ನುಡಿದಂತೆ ನಡೆವೆ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಈ ದಿನ ಆಗಸ್ಟ್ 7, 2020ರಂದು ನಾನು ಸ್ನೇಹ ಸಿಡ್ನಿ ಆಸ್ಟ್ರೇಲಿಯಾದಿಂದ ಸರ್ವ ಶರಣೆಯರಿಗೂ ಶರಣು ಶರಣಾರ್ಥಿ. ಇದುವರೆಗೂ ಅತ್ಯಂತ ಸುಶ್ರಾವ್ಯವಾಗಿ ವಚನಗೀತೆಗಳನ್ನು ಹಾಡಿದ ಶಿವಸಂಚಾರದ ಶ್ರೀಮತಿ ಕೆ ಜ್ಯೋತಿ, ಶ್ರೀಮತಿ ಕೆ ದಾಕ್ಷಾಯಿಣಿ ಮತ್ತು ಶ್ರೀ ಎಚ್.ಎಸ್. ನಾಗರಾಜ್ ಹಾಗೂ ತಬಲ ಸಾಥಿ ಶರಣವರಿಗೆ ಕೃತಜ್ಞತೆಗಳು. ಈ ದಿನ ಮತ್ತೆ ಕಲ್ಯಾಣ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯ ದಿವ್ಯ ಸಾನ್ನಿಧ್ಯಿಸಿ ಆಶೀರ್ವಚನ ನೀಡಲಿರುವ ಪೂಜ್ಯ ಶ್ರೀ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ಅಡಿದಾವರೆಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ಸ್ವಾಗತ ಬಯಸುತ್ತೇನೆ. ಅಂತರ್ಜಾಲ ಉಪನ್ಯಾಸ ಮಾಲಿಕೆಯ ಇಂದಿನ ಉಪನ್ಯಾಸದ ವಿಷಯ ವಚನ ಸಂವಿಧಾನ. ಈ ವಿಷಯವನ್ನು ಕುರಿತಂತೆ ತಮ್ಮ ಆಲೋಚನೆಗಳನ್ನು ನಮ್ಮೊಡನೆ ಇಂದು ಹಂಚಿಕೊಳ್ಳಲಿರುವವರು ಪ್ರಖ್ಯಾತ ನ್ಯಾಯವಾದಿ ಶರಣ ಡಾಕ್ಟರ್ ಸಿ.ಎಸ್. ದ್ವಾರಕಾನಾಥ್ ಅವರು. ಡಾಕ್ಟರ್ ಸಿ.ಎಸ್. ದ್ವಾರಕಾನಾಥ್ ಅವರು ಕರ್ನಾಟಕ ಹೈಕೋರ್ಟ್ ಸೇರಿದಂತೆ ಅಧೀನ ನ್ಯಾಯಾಲಯಗಳಲ್ಲಿ 35 ವರ್ಷಗಳಿಂದ ಅಸಹಾಯಕರ, ದಲಿತರ, ದಮನಿತರ ಪರ ನ್ಯಾಯವಾದಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ದಲಿತ, ಹಿಂದುಳಿದ, ಕನ್ನಡ ಪರ ಚಳುವಳಿಯಲ್ಲಿ ಸಕ್ರಿಯ ಪಾತ್ರವಹಿಸಿದ್ದಾರೆ. ಲೇಖಕರಾಗಿ ಹಲವು ಮಹತ್ವದ ಕೃತಿಗಳನ್ನು ಹೊರತಂದಿದ್ದಾರೆ. ಅಷ್ಟೇ ಅಲ್ಲ, ಕಾಲಕಾಲಕ್ಕೆ ತಮ್ಮ ಆಲೋಚನೆಗಳನ್ನು ಪ್ರಸಿದ್ಧ ಪತ್ರಿಕೆಗಳ ಮೂಲಕ, ದೂರದರ್ಶನದ ವಿವಿಧ ಚಾನೆಲ್ಗಳ ಮೂಲಕ ಹಂಚಿಕೊಂಡಿದ್ದಾರೆ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಗಮನಾರ್ಹ ಕೆಲಸ ಮಾಡಿದ್ದಾರೆ. ಇವರ ಈ ಎಲ್ಲ ಕೆಲಸ ಕಾರ್ಯಗಳಿಗಾಗಿ ವಿವಿಧ ಅಕಾಡೆಮಿಗಳು ಮತ್ತು ಸಂಘ ಸಂಸ್ಥೆಗಳ ಪ್ರತಿಷ್ಠಿತ ಪ್ರಶಸ್ತಿ ಪುರಸ್ಕಾರಗಳು ಶ್ರೀಯುತರನ್ನು ಹುಡುಕಿಕೊಂಡು ಬಂದಿವೆ. ಇದೀಗ ಉಪನ್ಯಾಸ ನೀಡಲಿರುವ ಡಾಕ್ಟರ್ ಸಿ.ಎಸ್. ದ್ವಾರಕಾನಾಥ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ ಕೋರುತ್ತೇನೆ. ಇಂದಿನ ಕಾರ್ಯಕ್ರಮದ ದಾಸೋಹಿಗಳಾದ ಟಿ. ರಾಜಶೇಖರ್ ಮತ್ತು ಸಹೋದರರು ಚಿಕ್ಕಂದವಾಡಿ ಇವರನ್ನು ಗೌರವಾಧಾರಗಳಿಂದ ಸ್ವಾಗತ ಬಯಸುತ್ತೇನೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಅಸಂಖ್ಯಾತ ಅಂತರ್ಜಾಲ ವೀಕ್ಷಕರಾದ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಬಯಸುತ್ತೇನೆ. ಇನ್ನು ಎಂದಿನಂತೆ ನಮ್ಮೊಂದಿಗೆ ಸಹಕರಿಸುತ್ತಿರುವ ಅಕ್ಷರ ಮಾಧ್ಯಮ, ದೃಶ್ಯ ಮಾಧ್ಯಮ ಮತ್ತು ಸಾಮಾಜಿಕ ಜಾಲತಾಣಗಳ ಸುದ್ದಿ ಮಾಧ್ಯಮದವರ ಎಲ್ಲ ಸನ್ಮಿತ್ರರಿಗೂ, ತಂತ್ರಜ್ಞಾನರಿಗೂ, ಸಂಘಟಕರಿಗೂ, ದಾಸೋಹಿಗಳಿಗೂ, ಸರ್ವ ಶರಣರಿಗೂ ಪ್ರೀತಿಪೂರ್ವಕದ ಸ್ವಾಗತ ಬಯಸುತ್ತೇನೆ. ಇದೀಗ ನಿಮ್ಮ ಮುಂದೆ ಉಪನ್ಯಾಸ ವಚನ ಸಂವಿಧಾನ. ಉಪನ್ಯಾಸ ನೀಡಲಿರುವವರು ಖ್ಯಾತ ನ್ಯಾಯವಾದಿಗಳಾದ ಡಾಕ್ಟರ್ ಸಿ.ಎಸ್. ದ್ವಾರಕಾನಾಥ್ ಅವರು. ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ. ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಸ್ವಾಗತಿಸ್ತಾ ಇದ್ದೇನೆ. ಪಂಡಿತಾರಾಧ್ಯ ಸ್ವಾಮೀಜಿಗಳ ಆಶಯದಂತೆ ನಾನಿವತ್ತು ವಚನ ಸಂವಿಧಾನದ ಬಗ್ಗೆ ಮಾತಾಡಲಿಕ್ಕೆ ಹೊರಟಿದ್ದೇನೆ. ನನಗೆ ಈ ವಚನಗಳು ಮತ್ತು ಸಂವಿಧಾನವನ್ನು ಒಟ್ಟೊಟ್ಟಿಗೆ
ನೋಡುವಂತಹ ಆಲೋಚನೆ ನನಗೆ ಯಾವಾಗ ಬಂತು ಅಂತಂದ್ರೆ, ಬಹುಶಃ ನಾನು ಕಾನೂನು ವಿದ್ಯಾರ್ಥಿಯಾಗಿ ಸಂವಿಧಾನವನ್ನ ಓದುವಂತಹ ಸಂದರ್ಭದಲ್ಲೇ ನನಗೆ ಈ ಆಲೋಚನೆ ಬಂತು ಅಂತ ಅಂದುಕೊಂಡಿದ್ದೇನೆ. ಯಾಕಂದ್ರೆ ನಾನು ತೆಲುಗು ಪ್ರದೇಶದಿಂದ ಬಂದಂಥವನು. ನಮಗೆ ವಚನ ಸಾಹಿತ್ಯದ ಜ್ಞಾನ ಅತಿ ಕಡಿಮೆ. ನಮಗೆ ಆ ಪ್ರದೇಶದಲ್ಲಿದ್ದಂತಹ ಕೈವಾರ ನಾರಾಯಣ ತಾತ ಇರಬಹುದು, ವೇಮನ ಇರಬಹುದು, ವೀರಬ್ರಹ್ಮೇಂದ್ರಯ್ಯ ಇರಬಹುದು, ಇಂಥವರಿಂದ ನಾವು ಹೆಚ್ಚು ಇನ್ಫ್ಲೂಯೆನ್ಸ್ ಆದಂಥವ್ರು. ನಮಗೆ ಹೆಚ್ಚು ಅಂತ ಹೇಳಿದ್ರೆ ಒಂದಷ್ಟು ಬಸವಣ್ಣನವರ ಮೂಲಭೂತವಾಗಿ ಹೇಳುವಂತಹ ಕೆಲವು ವಚನಗಳಿದಾವಲ್ಲ, ಆ ವಚನಗಳಷ್ಟೇ ನಮಗೆ ಶಾಲೆಯಲ್ಲಿ ಹೇಳಿಕೊಟ್ಟಿದ್ದಂತಹ ವಚನಗಳು. ಕಲಬೇಡ, ಕೊಲಬೇಡ, ಹುಸ್ಸೆ ನುಡಿಯಲು ಬೇಡ, ಈ ತರದ ಇವುಗಳನ್ನು ಮಾತ್ರ ನಮ್ಗೆ ಹೇಳಿಕೊಟ್ಟಿದ್ದೀವಿ. ನಮಗೆ ಸಂಪೂರ್ಣವಾಗಿ ತೆಲುಗು ಪ್ರದೇಶವೇ ಆಗಿರೋದ್ರಿಂದಾಗಿ ನಮಗೆ ವಚನಗಳ ಬಗ್ಗೆ ಹೆಚ್ಚು ಜ್ಞಾನ ಇರಲಿಲ್ಲ. ನಾನು ಬೆಂಗಳೂರಿಗೆ ಬಂದು ಲಂಕೇಶರ ಜೊತೆ ಕೆಲಸ ಮಾಡ್ತಾ ಸುಮಾರು 20 ವರ್ಷಗಳ ಕಾಲ ಅವ್ರ ಜೊತೆಯಲ್ಲಿ ಲಂಕೇಶ್ ಪತ್ರಿಕೆಯಲ್ಲಿ ಕೆಲಸ ಮಾಡುತ್ತಂತಹ ಸಂದರ್ಭದಲ್ಲಿ ನನಗೆ ವಚನಗಳ ಬಗ್ಗೆ ಆಸಕ್ತಿ ಪ್ರಾರಂಭ ಆಯಿತು. ಅದರಲ್ಲೂ ಕೂಡ ಲಂಕೇಶರ ಸಂಕ್ರಾಂತಿ ಅಂತಹ ಒಂದು ಅದ್ಭುತವಾದಂತಹ ನಾಟಕ ನನ್ನನ್ನು ಆ ಕಡೆಗೆ ಆಕರ್ಷಣೆಗೆ ಮಾಡಿತು ಅಂತ ನಾನು ಅಂದುಕೊಂಡಿದ್ದೇನೆ. ಅದರ ಜೊತೆಗೆ ನಾನು ವಚನಗಳನ್ನ ಓದಲಿಕ್ಕೆ ಆರಂಭ ಮಾಡಿದೆ. ವಚನಗಳನ್ನ ಓದುವಂತಹ ಪ್ರತಿ ಸಂದರ್ಭದಲ್ಲೂ ಕೂಡ ನಾನು ಸಂವಿಧಾನದ ಯಾವುದೋ ಒಂದು ಅನುಚ್ಛೇದ ನೆನಪಿಗೆ ಬರ್ತಲೇ ಇರುತ್ತೆ ನನಗೆ. ಮತ್ತೆ ಸಂವಿಧಾನದ ಅನುಚ್ಛೇದಗಳನ್ನು ಓದುವಾಗಲೂ ಕೂಡ ಯಾವುದೋ ಒಂದು ವಚನ ನೆನಪಿಗೆ ಬರ್ತಾ ಇರುತ್ತೆ. ಏನಿರಬಹುದು ಇದರ ಸಂಬಂಧ ಅನ್ನುವಂಥದ್ದು ನನಗೆ ಅತಿ ಹೆಚ್ಚು ಕಾಲ ನನಗೆ ಕಾಡಿದ್ದಿತು. ಮೂಲತಃ ನಾನು ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ, ನಾನು ಮೂಲತಃ ವಿಜ್ಞಾನ ಮತ್ತು ಕಾನೂನಿನ ವಿದ್ಯಾರ್ಥಿ. ನನಗೆ ಕಾನೂನಿನ ಅರಿವಿನ ಮೂಲಕ ನಾನು ಸಂವಿಧಾನವನ್ನ ಎಕ್ಸ್ಪ್ಲೇನ್ ಮಾಡಬಲ್ಲೆ. ಆದರೆ ವಚನಗಳನ್ನ ಎಕ್ಸ್ಪ್ಲೇನ್ ಮಾಡೋದು ಹೇಗೆ? ನನಗೊಂದು ಸಹಕಾರಿಯಾಗಿದ್ದೇನು ಅಂತ ಹೇಳಿದ್ರೆ, ನಾನು ಸಾಹಿತ್ಯಕ ವಿದ್ಯಾರ್ಥಿ ಆಗದಿದ್ರೂ ಕೂಡ ಅವನು ವಚನಗಳಲ್ಲಿರುವಂತಹ ಸರಳವಾದಂತಹ ಸಾಹಿತ್ಯ ನನ್ನಂತವನನ್ನು ಕೂಡ ಮುಟ್ಟಿದ್ದು ಮತ್ತು ತಟ್ಟಿದ್ದು. ಈ ಕಾರಣಕ್ಕೋಸ್ಕರ ನನಗೆ ವಚನಗಳನ್ನು ಕೂಡ ಒಟ್ಟೊಟ್ಟಿಗೆ ಓದಲಿಕ್ಕೆ ಸಾಧ್ಯ ಆಯಿತು. ಅನೇಕ ಕಡೆ ನಾನು ಅನೇಕ ವಿಶ್ವವಿದ್ಯಾಲಯದಲ್ಲಿರಬಹುದು ಅಥವಾ ಯಾವುದಾದ್ರೂ ಒಂದು ಪಬ್ಲಿಕ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಮಾತಾಡುವಂತಹ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದೆ. ನಾನು ಸಂವಿಧಾನದ ಬಗ್ಗೆ ಮಾತಾಡುವಂತ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದೆ. ಸಂವಿಧಾನದ ಪ್ರತಿ ಅನುಚ್ಛೇದಕ್ಕೂ ಕೂಡ ನಾವು ನೂರಾರು ವಚನಗಳನ್ನ ಅದಕ್ಕೆ ಅಡೆಟಿಪ್ಪಣೆ ಆಗಿ ಕೊಡಬಹುದು. ನಿಜಕ್ಕೂ ಇದು ನನಗೆ ಬಹಳ ಆಸೆ ಇರುವಂತಹ ವಿಷಯ. ಏನಂತ ಹೇಳಿದ್ರೆ, ಇದ್ರ ಬಗ್ಗೆ ಯಾರಾದರೂ ಒಬ್ರು ರಿಸರ್ಚ್ ಮಾಡಿ ಕನಿಷ್ಠ ಅಂತ ಹೇಳಿದ್ರೆ ಒಂದು 4 ಜನ ಆದ್ರೂ PhD ಪಡಿಬಹುದೇನೋ ಅಂತ ಅನ್ಸುತ್ತೆ. ಅಂತ ವ್ಯಾಸ್ಟ್ ಆದಂತಹ ಸಬ್ಜೆಕ್ಟ್ ಇದು. ನಿಜವಾಗ್ಲೂ ಸಾಹಿತ್ಯದ ವಿದ್ಯಾರ್ಥಿಗಳು ಈ ಕೆಲಸವನ್ನು ಮಾಡಬೇಕು, ಕಾನೂನಿನ ವಿದ್ಯಾರ್ಥಿಗಳು ಈ ಕೆಲಸವನ್ನು ಮಾಡಬೇಕು ಅಂತ ನನಗನ್ಸುತ್ತೆ. ನನಗೆ ಯಾಕೆ ಇದಿಷ್ಟೊಂದು ಗಾಢವಾಗಿ ನನಗೆ ಕಾಡ್ಲಿಕ್ಕೆ ಆರಂಭ ಆಗಿದ್ದು ಅಂತ ಹೇಳಿದ್ರೆ, ನನಗೆ ಬುದ್ಧ ಅಂಡ್ ಇಸ್ ಧಮ್ಮ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧ ಅಂಡ್ ಇಸ್ ಧಮ್ಮ ಬರೆದಂತಹ ಸಂದರ್ಭದಲ್ಲಿ ಅದನ್ನು ಓದ್ತಾ ಇದ್ದಾಗ ನನಗೆ ಅನೇಕ ವಿಷಯಗಳು ಬುದ್ಧ ಅಂಡ್ ಇಸ್ ಧಮ್ಮನಲ್ಲಿ ಅಲ್ಲಿನ ಸಮಾನತೆಗೆ, ಸಹಬಾಳ್ವೆಗೆ, ಸ್ವಾತಂತ್ರ್ಯಕ್ಕೆ, ಸ್ತ್ರೀ ಸ್ವಾತಂತ್ರ್ಯಕ್ಕೆ, ಈ ಎಲ್ಲಕ್ಕೂ ಕೂಡ ಬುದ್ಧ ತನ್ನ ಬಾಲ್ಯದಿಂದಲೇ ಅದಕ್ಕೆ ಮಾನ್ಯತೆ ಕೊಡೋದನ್ನ ನಾವು ನೋಡ್ತಾ ಬಂದ್ವಿ. ಅದೇ ರೀತಿಯಲ್ಲೇ ನಾನು ವಚನ ಸಾಹಿತ್ಯವನ್ನು ಓದಿದಾಗ ಬಸವಣ್ಣವರಿರ್ಬೋದು, ಅಲ್ಲಮ ಪ್ರಭುದೇವರಿರ್ಬೋದು, ಚನ್ನಬಸವಣ್ಣ ಇರಬಹುದು, ಅಕ್ಕ ಇರಬಹುದು, ಇವರೆಲ್ಲರನ್ನೂ ಓದುವಂತ ಸಂದರ್ಭದಲ್ಲಿ ಬುದ್ಧ ಅಂಡ್ ಇಸ್ ಧಮ್ಮನಲ್ಲಿ ಏನ್ ಬರ್ತೋ ಅದೇ ಅಂಶಗಳು ಇಲ್ಲೂ ಕೂಡ ಬರ್ಲಿಕ್ಕೆ ಆರಂಭ ಆಗ. ಬಹುಶಃ ನನಗನ್ಸಿದ್ದು
ಬುದ್ಧನಿಂದ ನಮ್ಮ ವಚನಕಾರರಿಗೆ ಹರಿದಿರುವಂತಹ ಈ ಜ್ಞಾನ ಅಂತ ನನಗನ್ಸುತ್ತೆ. ಅದು ಡೈರೆಕ್ಟ್ ಆಗಿರ್ಬೋದು, ಇಂಡೈರೆಕ್ಟ್ ಆಗಿರ್ಬೋದು. ಬಹುಶಃ ಬುದ್ಧನಿಂದ ಪಡ್ಕೊಳ್ದೇ ಇರುವಂತವ್ರು ಯಾರು ಇಲ್ವೇನೋ ಅಂತ ಅನ್ಸುತ್ತೆ. ಕ್ರಿಶ್ಚಿಯಾನಿಟಿ ಇರ್ಬೋದು, ಇಸ್ಲಾಂ ಇರ್ಬೋದು, ಇವತ್ತು ಬುದ್ಧನಿಂದ ಪಡ್ಕೊಂಡಂತೆ ಅನ್ನೋದನ್ನ ಯಾರು ಕೂಡ ಮರಲಿಕ್ಕೆ ಸಾಧ್ಯವಿಲ್ಲ. ಈ ಸಂದರ್ಭದಲ್ಲಿ ನನಗೆ ವಚನಗಳಲ್ಲಿ ಈ ಸಾಂವಿಧಾನಿಕ ಅಂಶಗಳು ಕಾಣಲಿಕ್ಕೆ ಆರಂಭ ಆದವು. ಹಾಗಾದ್ರೆ ಬುದ್ಧ, ಬಸವ, ಅಂಬೇಡ್ಕರ್ನ ಹೊರತುಪಡಿಸಿದ್ರೆ ಇನ್ಯಾರಿಗೂ ಇದಿರ್ಲಿಲ್ವಾ ಅಂತ. ನಿಜವಾಗ್ಲೂ ಇತ್ತು. ನಿಜವಾಗ್ಲೂ ಅನೇಕ ಜನ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಬಟ್ ದೊಡ್ಡ ಪ್ರಮಾಣದಲ್ಲಿ ಅವು ಎಲ್ಲೂ ಕೂಡ ದಾಖಲೆಯಾಗಲಿಲ್ಲ. ಉದಾಹರಣೆಗೆ ನಾನು ಮೊನ್ನೆ ನೋಡ್ದ ಇದ್ದಂತಹ ಸಂದರ್ಭದಲ್ಲಿ ನನಗೆ ಒಂದು ವಿಶೇಷವಾದ ಇದನ್ನ ಕಾಣಿಸ್ತು. ಮೊಟ್ಟ ಮೊದಲ ಡಾಕ್ಯುಮೆಂಟ್ ಏನಪ್ಪಾ ಅಂತಂದ್ರೆ ಸಮಾನತೆ ಮತ್ತು ಇದನ್ನ ಹೇಳುವಂತಹ ಡಾಕ್ಯುಮೆಂಟ್ ಸೈರಸ್ ಸಿಲಿಂಡರ್ ಅಂತ. ಇದು 539ನೇ BCಯಲ್ಲಿ ಕಂಡಂತಹ ಒಂದು ಇದು ಸೈರಸ್ ಸಿಲಿಂಡರ್ 535 ಅಲ್ಲ, ಸೈರಸ್ ಸಿಲಿಂಡರ್ ಇತಿಹಾಸದಲ್ಲಿರುವಂತಹ ಮೊದಲ ದಾಖಲೆ ಅಂತ ಅದನ್ನು ಹೇಳ್ತಾರೆ. ಇದು ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ಇದು ನಮ್ಗೆ ಸಿಗುವಂತದ್ದು ಒಂದು ಮಣ್ಣಿನ ಸಿಲಿಂಡರ್ ಅಲ್ಲಿ ಮಾಡಿರ್ತಾರೆ ಇದನ್ನ. ಆ ಮಣ್ಣಿನ ಸಿಲಿಂಡರ್ ಮೇಲೆ ಒಂದಷ್ಟು ಸಮಾನತೆ, ಸಹಬಾಳ್ವೆಯ ಅಂಶಗಳನ್ನ ಕೆತ್ತಿರ್ತಾರೆ. ಇದು ಕೂನಿಫಾರ್ಮ್ ಲಿಪಿ ಅಂತ ಹೇಳ್ಬಿಟ್ಟಿರುತ್ತೆ. ಆ ಲಿಪಿಯಲ್ಲಿ ಇದಿರುತ್ತೆ. ಅದು ಮೊಟ್ಟ ಮೊದಲ ದಾಖಲೆ. ಹಾಗೆ ನೋಡಿದ್ರೆ ಅದಕ್ಕಿಂತಲೂ ಮುಂಚೆ ನಮಗೆ 539ರ BCಯಲ್ಲೇ ನಮಗೆ ಅನೇಕ ಅಂಶಗಳು ಸಿಗ್ತವೆ. ಅದಕ್ಕಿಂತಲೂ ಮುಂಚೆ ಬುದ್ಧ ತನ್ನ ಸುಮಾರು 2,500 ವರ್ಷ ಅಥವಾ 2,600 ವರ್ಷಗಳ ಹಿಂದೆಗಡೆ ಈ ಅಂಶಗಳನ್ನ ಹೇಳ್ತಾ ಹೋಗ್ತಾರೆ. ಇವೆಲ್ಲವೂ ಕೂಡ ನಮಗೆ ಕಾಣಿಸ್ತವೆ. ಇದೆಲ್ಲ ಆದ್ಮೇಲೆ ಇವತ್ತು ಜಗತ್ತಿನ ಇತಿಹಾಸಕಾರರು ಗುರುತಿಸೋದೇನು ಅಂತ ಹೇಳಿದ್ರೆ, ಮೊಟ್ಟ ಮೊದಲ ಈಕ್ವಾಲಿಟಿ ಡಾಕ್ಯುಮೆಂಟ್ ಅಂತ ನಾವೇನ್ ಕರಿತೀವಿ, ಸಮಾನತೆಯ ಒಂದು ದಾಖಲೆ ಏನ್ ಕರಿತೀವಿ, ಅದು ನಮಗೆ ಯಾವಾಗ ಸಿಗುತ್ತೆ ಅಂತ ಹೇಳಿದ್ರೆ ಇತಿಹಾಸ ಪ್ರಕಾರ 1215ರಲ್ಲಿ ಅದನ್ನ ಮ್ಯಾಗ್ನಾ ಕಾರ್ಟಾ ಅಂತ ಕರೆದ್ವಿ. ಮ್ಯಾಗ್ನಾ ಕಾರ್ಟಾ ನಮಗೆ ಕಂಡು ಬಂದಿದ್ದು, ನಮಗೆ ಸಿಕ್ಕಿದ್ದು 13ನೇ ಶತಮಾನದಲ್ಲಿ. 13ನೇ ಶತಮಾನದಲ್ಲಿ ಸಿಕ್ಕಂತಹ ಮ್ಯಾಗ್ನಾ ಕಾರ್ಟಾನ ನಾವಿವತ್ತು ಜಗತ್ತಿನ ಮೊಟ್ಟ ಮೊದಲ ಡಾಕ್ಯುಮೆಂಟ್ ಅಂತ ಕರಿತೀವಿ. ನಿಜವಾಗ್ಲೂ ಕೂಡ ನಮಗೆ ಈ ಡಾಕ್ಯುಮೆಂಟ್ ಇದಕ್ಕಿಂತಲೂ ಮುಂಚಿತವಾಗಿ 12ನೇ ಶತಮಾನದಲ್ಲೇ ನಮ್ಮ ವಚನಗಳು ಸಿಗ್ತವೆ. ಅದು ನಮ್ಮ ದುರಾದೃಷ್ಟ ಅಂತ ಕಾಣುತ್ತೆ, ಕನ್ನಡಿಗರ ದುರಾದೃಷ್ಟ. ಅದು ಜಗತ್ತಿಗೆ ಹರಡಲಿಲ್ಲ, ಹರಡೋ ತರ ನೋಡ್ಕೊಳ್ಳಲಿಲ್ಲ. ಹರಡದಂಗೆ ಅದನ್ನ ತಡೆಯುವಂತಹ ವಿಚಿತ್ರಕಾರಿ ಶಕ್ತಿಗಳೇ ಕೂಡ ಹುಟ್ಕೊಂಡು, ಅದು ಬೇರೆದೇ ಆರ್ಗ್ಯುಮೆಂಟು. ಅದನ್ನ ಇನ್ನೊಮ್ಮೆ ಅದ್ರ ಬಗ್ಗೆ ಮಾತಾಡೋಣ. ಆದ್ರೆ ನನಗನ್ಸಿದ್ದೇನು ಅಂತ ಹೇಳಿದ್ರೆ, ಒಂದು ಜಗತ್ತಿನಲ್ಲೇ ಮೊಟ್ಟ ಮೊದಲನೇದಾಗಿ ಡಾಕ್ಯುಮೆಂಟ್ ಮಾಡಬೇಕಾಗಿರೋದನ್ನ ನಮ್ಮ ಕನ್ನಡಿಗರಾಗಲಿ, ಕರ್ನಾಟಕದಾಗಲಿ, ಅಥವಾ ಈವನ್ ಭಾರತೀಯರಾಗಲಿ ನಾವು ಮಾಡಲಿಲ್ವಲ್ಲ ಅನ್ನುವಂತಹ ನೋವು ನನ್ನನ್ನ ಕಾಡ್ಲಿಕ್ಕೆ ಆರಂಭ ಆಗತ್ತೆ. ಅಲ್ಲಿಂದ ನಾವು ನಿಜವಾಗ್ಲೂ ಕೂಡ ಟ್ರೇಸ್ ಮಾಡ್ತಾ ಹೋಗಿದ್ದು ಅಂತ ಹೇಳಿದ್ರೆ, ಬಹಳ ದೊಡ್ಡ ಪ್ರಮಾಣದಲ್ಲಿ ನಮಗೆ ಸಂವಿಧಾನದ ಅಂಶಗಳು ವಚನಗಳಲ್ಲಿ ಸಿಗ್ಲಿಕ್ಕೆ ಆರಂಭ ಆಗ್ತವೆ. ಇಷ್ಟಕ್ಕೂ ಕೂಡ ಆ ವಚನಗಳನ್ನ ಬರೆದಂತವರು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಲಂಬಿಯಾದಲ್ಲಿ, ಅಮೆರಿಕದಲ್ಲೇ ಆ ಸಂದರ್ಭದಲ್ಲಿ ಅಧ್ಯಯನ ಮಾಡಿದಂಥವ್ರು. ಬಹುಶಃ ಜಗತ್ತಿನಲ್ಲಿ ಅವರಷ್ಟು ಅಧ್ಯಯನಶೀಲರು ಇನ್ಯಾರು ಇರಲಿಲ್ವೇನೋ ಅಂತ ಅನ್ಸುತ್ತೆ. ಅಷ್ಟೊಂದು ಗ್ರಾಜುಯೇಷನ್ಸ್ ತಗೊಂಡಿರುವಂತವ್ರು, ಅಷ್ಟೊಂದು ಡಿಗ್ರಿಗಳನ್ನು ತಗೊಂಡಿರುವಂತವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 20ನೇ ಶತಮಾನದಲ್ಲಿ ಕೊಟ್ಟಂತಹ ಸಂವಿಧಾನದಂತಹ ಒಂದು ಡಾಕ್ಯುಮೆಂಟ್ ಅನ್ನ ಏನನ್ನೂ ಓದದೇ ಇರುವಂತಹ, ಜಗತ್ತಿನ ಯಾವ ಅರಿವು ಕೂಡ ಯಾವುದನ್ನೂ ಸುತ್ತಿ ನೋಡಿಲ್ಲದೆ ಇರುವಂತಹ, ಅತ್ಯಂತ ಸ್ಥಳ ಸಮುದಾಯಗಳಿಂದ ಬಂದಂತಹ ವಚನಕಾರರು ಕೊಟ್ಟಿದೆಯಲ್ಲ, ನಿಜಕ್ಕೂ ಕೂಡ ಅದು ಅತ್ಯಂತ ಇಟ್ಸ್ ಅ ವೆರಿ ಗ್ರೇಟ್ ಕಾಂಟ್ರಿಬ್ಯೂಷನ್ ಟು ದಿ ಹ್ಯೂಮನ್ ಸೊಸೈಟಿ ಅಂತ ನನಗನ್ಸುತ್ತೆ.
ಬಹುಶಃ ಈ ತರದ ಒಂದು ಕ್ರಾಂತಿ ಅಥವಾ ಈ ತರದ ಒಂದು ಇಟ್ಸ್ ಎ ಸೋಸಿಯೋ ಸ್ಪಿರಿಚುವಲ್ ರೆವಲ್ಯೂಷನ್, ಇಟ್ಸ್ ಎ ಸೋಸಿಯೋ ಕಲ್ಚರಲ್ ಅಂಡ್ ಸ್ಪಿರಿಚುವಲ್ ರೆವಲ್ಯೂಷನ್ ಅಂತ ಕೂಡ ಕರೀಬಹುದು ನಾವು ಇದನ್ನ. ಈ ತರದ ರೆವಲ್ಯೂಷನ್ ಜಗತ್ತಿನ ಯಾವುದೇ ಮಟ್ಟದಲ್ಲಿ ಕೂಡ ಆಗಿರಲಿಲ್ಲ. ನಾವು ಮತ್ತೆ ಸಮಾನತೆಯ ಇಶ್ಯೂ ಬಂದಂತಹ ಸಂದರ್ಭದಲ್ಲಿ ನಾವು ಕಾರ್ಲ್ ಮಾರ್ಕ್ಸ್ ಅಂತ ತಗೊಳ್ತೇವೆ. ಕಾರ್ಲ್ ಮಾರ್ಕ್ಸು ಮೊಟ್ಟ ಮೊದಲು ಸಮಾನತೆಯ ಬಗ್ಗೆ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು, ಕಾರ್ಲ್ ಮಾರ್ಕ್ಸ್ ಮಾತಾಡೋದಕ್ಕಿಂತಲೂ ಮುಂಚೆ 6 ಶತಮಾನಗಳ ಹಿಂದೆಗಡೆ ಮಾತಾಡಿದಂಥವ್ರು ನಮ್ಮ ಬಸವಾದಿ ಶರಣರು. ಇದು ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ರೀತಿಯಲ್ಲಿ ನಾವು ಅದನ್ನ ಗಂಭೀರವಾಗಿ ಪರಿಗಣಿಸಲೇ ಇಲ್ಲ. ಇದೆಲ್ಲಕ್ಕಿಂತಲೂ ಹೆಚ್ಚಾಗಿ ಇದು ಅಂಬೇಡ್ಕರ್ ಮೇಲೆ ಪ್ರಭಾವ ಬೀರಿದ್ಯಾ ಅನ್ನುವಂತಹ ಪ್ರಶ್ನೆ ನನಗೆ ಹೆಚ್ಚಿಗೆ ಕಾಡೋಕೆ ಶುರು ಮಾಡ್ತು. ಅದಕ್ಕೆ ಏನ್ ದಾಖಲೆಗಳಿದಾವೆ ಅಂತ ಹುಡುಕ್ತಾ ಹೋದಂತಹ ಸಂದರ್ಭದಲ್ಲಿ ನನಗೆ ಒಂದು ಇಂಪಾರ್ಟೆಂಟ್ ಆದಂತಹ ದಾಖಲೆ ಅಂಬೇಡ್ಕರ್ ಅವರ ಸಂಪುಟಗಳಲ್ಲಿ ನನಗೆ ಸಿಗಲಿಕ್ಕೆ ಆರಂಭ ಆಯಿತು. ನೋಡಿ, ಅದು ಎಷ್ಟು ಇಂಪಾರ್ಟೆಂಟ್ ಆದಂತಹ ದಾಖಲೆ ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈಗ ಕನ್ನಡಕ್ಕೆ ತರ್ಜುಮೆ ಮಾಡಿರುವಂತಹ, ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಕನ್ನಡಕ್ಕೆ ತರ್ಜುಮೆ ಮಾಡಿರುವಂತಹ ಸಂಪುಟ 22ರಲ್ಲಿ ಅದರಲ್ಲಿ 540 ಪುಟದಲ್ಲಿ ಒಂದು ನೋಟ್ ಅನ್ನು ಮಾಡಿದ್ದಾರೆ ಅಂಬೇಡ್ಕರ್ ಅವರು. ಬಹುಶಃ ಇನ್ನೂ ನಾವು ಸ್ವಲ್ಪ ರಿಸರ್ಚ್ ಮಾಡಿದ್ದು ಅಂತಂದ್ರೆ ಅಂಬೇಡ್ಕರ್ ಅವರು ಇನ್ನೂ ಹೆಚ್ಚು ಅದರ ಬಗ್ಗೆ ಬರೆದಿರಬಹುದಾ ಅಂತ ಅನ್ಸುತ್ತೆ. ಇದಕ್ಕೆ ಪೂರಕವಾಗಿ ನಾನು ನಿಜಲಿಂಗಪ್ಪನವರ ಆತ್ಮಚರಿತ್ರೆ ಓದಂತಹ ಸಂದರ್ಭದಲ್ಲಿ ಒಮ್ಮೆ ಪಾರ್ಲಿಮೆಂಟ್ ಅಲ್ಲಿ ಈ ರೀತಿಯ ತಳ ಸಮುದಾಯಗಳ ಮತ್ತು ಸಮಾನತೆ ಅಂಶಗಳ ಬಗ್ಗೆ ಚರ್ಚೆಗೆ ಬಂದಂತಹ ಸಂದರ್ಭದಲ್ಲಿ ಅಂಬೇಡ್ಕರ್ ಮಾತಾಡಿದಂತಹ ಸಂದರ್ಭದಲ್ಲಿ ನಿಜಲಿಂಗಪ್ಪನವರು ಹೇಳ್ತಾರೆ, ಮಿಸ್ಟರ್ ಅಂಬೇಡ್ಕರ್, ನೀವು ಇವತ್ತು ಏನು ಮಾತಾಡ್ತಿದ್ದೀರೋ ಅದನ್ನ ನಮ್ಮ ಕರ್ನಾಟಕದಲ್ಲಿ 12ನೇ ಶತಮಾನದಲ್ಲೇ ಮಾತಾಡಿದ್ರು ಅಂತ ಹೇಳ್ತಾರೆ. ಹೌದಾ ಅಂತ ಹೇಳ್ಬಿಟ್ಟು ಕುತೂಹಲ ತಾಳ್ತಾರೆ ಅಂಬೇಡ್ಕರ್. ಹಾಗಾದ್ರೆ ಕೊಡಿ ನನಗೆ ಅದರ ಲಿಟ್ರೇಚರ್ ಇದ್ರೆ ಅಂತ ಹೇಳ್ತಾರೆ. ಇವರು ಇಂಗ್ಲಿಷಲ್ಲಿರುವಂತಹ ಲಿಟ್ರೇಚರ್ನ ಅವರು ಕೊಡ್ತಾರೆ. ಆಮೇಲೆ ಅವರದನ್ನ ಬಹಳ ಗಂಭೀರವಾಗಿ ಪರಿಗಣಿಸ್ತಾರೆ, ಓದ್ತಾರೆ. ಅದು ಬೇರೆ ಇಶ್ಯೂ. ಆದ್ರೆ ಇಲ್ಲಿ ಏನ್ ನೋಟ್ ಮಾಡ್ತಾರೆ ಅನ್ನೋದನ್ನ ನಾನು ಪೂರ್ತಿಯಾಗಿ ಓದಲ್ಲ, ನಿಮ್ಮ ಗಮನಕ್ಕೆ ತರಲಿಕ್ಕೆ ಒಂದು ಪ್ಯಾರಾಗ್ರಾಫ್ ಅನ್ನ ನಾನು ಓದಲಿಕ್ಕೆ ನಿಮ್ಗೆ ಇಚ್ಛೆ ಪಡ್ತಾ ಇದ್ದೀನಿ. ಅವ್ರು ಏನ್ ಹೇಳ್ತಾರೆ, ಆ ಕಾಲದ ಹಿಂದೂ ಧರ್ಮ ಮತ್ತು ಜೈನ ಧರ್ಮಗಳ ಕಂದಾಚಾರಗಳನ್ನು ಕಂಡು ಭಗವಾನ್ ನಮ್ಮ ಬಸವೇಶ್ವರರು ಅತ್ಯಂತ ದುಃಖಿತರಾಗಿರ್ತಾರೆ. ಇವೆರಡೂ ಧರ್ಮಗಳಲ್ಲಿ ಬಹುಜನ ಸಮಾಜದ ದೈನ್ಯಾವಸ್ಥೆ ಹಾಗೂ ಪುರೋಹಿತ ವರ್ಗದ ಸಂಪನ್ನತೆಗಳೇ ಕಂಡವು. ಶ್ರೀ ಬಸವರು ವೇದ, ವೇದಾಂಗ, ಶ್ರುತಿ, ಸ್ಮೃತಿ, ಪುರಾಣಗಳ ಮೇಲೆ ಪ್ರಚಂಡವಾದ ದಾಳಿಯನ್ನೇ ಮಾಡಿದರು. ಇದೇ ರೀತಿಯಾಗಿ ಅವರು ಬ್ರಾಹ್ಮಣರ ವರ್ಚಸ್ಸು, ಜಾತಿ ಭೇದ, ಪೂಜೆ, ಅರ್ಚನೆ ಮತ್ತು ಇತರೆ ಧಾರ್ಮಿಕ ವಿಧಿಗಳ ವಿರುದ್ಧ ಬಂಡು ಹೂಡಿದರು. ಅವರು ಹೊಸ ಲಿಂಗಾಯತ ಧರ್ಮವನ್ನು ಸ್ಥಾಪಿಸಿದರು. ಬಹುಜನ ಸಮಾಜದವರು ಹಾಗೂ ಬ್ರಾಹ್ಮಣ ಸಮಾಜದವರು ಕೂಡ ಶ್ರೀ ಬಸವರ ಲಿಂಗಾಯತ ಧರ್ಮಕ್ಕೆ ಬಂದರು. ಇನ್ಕ್ಲೂಡಿಂಗ್ ಬ್ರಾಹ್ಮಿನ್ಸ್ ಕೂಡ ಆ ಧರ್ಮಕ್ಕೆ ಬಂದರು ಅಂತ ಹೇಳ್ತಾರೆ. ಅವರು ಮುಂದುವರೆದು ಇನ್ನೊಂದು ಮಾತನ್ನು ಹೇಳ್ತಾರೆ. ಅವರು ಧಾರ್ಮಿಕ ಹಾಗೂ ಸಾಮಾಜಿಕ ಕ್ರಾಂತಿಯ ಮೂಲಕ ಮಾನವ ಕ್ಷೇತ್ರದ ಶುದ್ಧೀಕರಣವನ್ನು ಮಾಡಲು ಯತ್ನಿಸಿದರು. ಅದಕ್ಕಾಗಿ ಕರ್ಮಕಾಂಡ, ಯಜ್ಞಯಾಗ, ಮೂಢನಂಬಿಕೆ, ಚಾತುರ್ವರ್ಣ ಮುಂತಾದ ಕಠೋರವಾಗಿ ವಿರೋಧಿಸಿದರು. ಮುಂತಾದವುಗಳನ್ನು ಪುರೋಹಿತವಾದ, ತೀರ್ಥಯಾತ್ರೆ, ಗ್ರಂಥಪೂಜೆ, ಪ್ರಾರಬ್ಧ, ಪರಲೋಕ, ಪರದೇವ, ಪರತತ್ವಗಳನ್ನು ನಂಬಿ ನಿಷ್ಕ್ರಿಯಗೊಂಡ ಸಮಾಜವನ್ನು ಸಕ್ರಿಯಗೊಳಿಸಲು ಕಂಕಣಬದ್ಧರಾದರು. ಕಾಯಕವೇ ಕೈಲಾಸ, ಪ್ರತಿಯೊಂದು ಕಾಯಕವೂ ಕೈಲಾಸದಷ್ಟೇ ಪವಿತ್ರ, ಅದರಲ್ಲಿ ಉಚ್ಚ ನೀತಿಯ ಭೇದವಿಲ್ಲ ಎಂದು ಹೇಳಿದರು. ಸದಾಚಾರವೇ ಸ್ವರ್ಗ, ದುರಾಚಾರವೇ ನರಕ ಎಂದು ಹೇಳಿ ವಾಸ್ತವವನ್ನು ಪ್ರಕಟಪಡಿಸಿದರು. ಇದಾದ ಮೇಲೆ ಬಸವಣ್ಣನವರ ಬಾಲ್ಯದ ಬಗ್ಗೆ ಅಂಬೇಡ್ಕರ್ ಅವರು ಬರೀತಾರೆ. ಅದನ್ನು ಹೊರತುಪಡಿಸಿ ನಾನು ಮುಂದಿನ ಸಾಲನ್ನ ಓದ್ತಾ ಇದ್ದೇನೆ. ಬಸವೇಶ್ವರರು ಜಾತಿ ಭೇದದ ಆಡಂಬರವನ್ನು ನಾಶಪಡಿಸಲೆಂದು ಅಮರಣವಾಗಿ ಚಳವಳಿಯನ್ನೇ ಹೂಡಿದರು.
ಅದಕ್ಕಾಗಿ ದುಡಿದುಕೊಂಡರು. ಆದರೆ ಅವರಿಗೆ ಸಮಾಜದಿಂದ ಜಾತಿ ಭೇದವನ್ನು ಕಿತ್ತಿಸುವಲ್ಲಿ ಯಶಸ್ಸು ಲಭಿಸಲಿಲ್ಲ. ಅದಕ್ಕೆ ಕಾರಣವೆಂದರೆ ಹಿಂದೂ ಧರ್ಮದಲ್ಲಿರುವ ಅವತಾರ, ಪುನರ್ಜನ್ಮ, ಕರ್ಮವಾದ, ಮೋಕ್ಷ, ನರಕಯಾತನೆ, ಮಾಯಾವಾದ ಮೊದಲಾದ ಉಪದೇಶಗಳು ಜನರ ಮನಸ್ಸಿನ ಮೇಲೆ ಕಾಯಂ ಆಗಿ ಮುದ್ರೆ ಹೊತ್ತಿದ್ದವು. ಇನ್ನು ಮುಂದಕ್ಕೆ ಬರೀತಾರೆ. ಈಗ ಸದ್ಯಕ್ಕೆ ಅದರ ಅವಶ್ಯಕತೆ ಇಲ್ಲ. ಇಷ್ಟನ್ನು ಹೇಳಿದ ಮೇಲೆ ನನಗೆ ಅನಿಸಿದ್ದೇನು ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ಸಂವಿಧಾನವನ್ನ ಬರೆಯುವಂತಹ ಸಂದರ್ಭದಲ್ಲಿ ಬುದ್ಧ ಯಾವ ರೀತಿಯಲ್ಲಿ ಪ್ರೇರೇಪಿತರಾದರೂ ಅದೇ ರೀತಿಯಲ್ಲಿ ಅವರಿಗೆ ಬಸವಣ್ಣ ಮತ್ತು ಬಸವಾದಿ ಶರಣರು ಕೂಡ ಪ್ರೇರೇಪಿತರಾದರು ಅಂತ ನನಗನ್ಸುತ್ತೆ. ಇಲ್ಲಿ ನನಗೆ ಇನ್ನೊಂದು ಅವಕಾಶ ಸಿಕ್ಕಿದ್ದೇನು ಅಂತ ಹೇಳಿದ್ರೆ, ಸಂವಿಧಾನ ಮತ್ತು ಇದನ್ನ ಬಸವಣ್ಣನ ತತ್ವಗಳನ್ನ ನಾವು ವಚನ ಸಂವಿಧಾನ ಅಂತ ಏನನ್ನು ಇವತ್ತು ಮಾತಾಡ್ತಾ ಇದ್ದೀವಿ, ಅದನ್ನ ಮಾತಾಡುವಂತ ಸಂದರ್ಭದಲ್ಲಿ ನನಗೆ ಅನಿಸಿದ್ದೇನು ಅಂತ ಹೇಳಿದ್ರೆ, ಕರ್ನಾಟಕ ಸರ್ಕಾರದಿಂದ ಲಿಂಗಾಯತ ಧರ್ಮದ ಬಗ್ಗೆ ಬರಿಬೇಕು ಅಂತ ಹೇಳ್ಬಿಟ್ಟು ಅದರ ಬಗ್ಗೆ ಒಂದು ಕಮಿಟಿ ಮಾಡಿದ್ರು. ನಮ್ಮ ಮಿತ್ರರಾದಂತಹ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ರು. ಆ ಕಮಿಟಿಯಲ್ಲಿ ನಾನು ಕೂಡ ಸದಸ್ಯನಾಗಿದ್ದೆ. ಆ ಸಂದರ್ಭದಲ್ಲಿ ಇದನ್ನ ಇನ್ನಷ್ಟು ವಿಸ್ತೃತವಾಗಿ ಓದಲಿಕ್ಕೆ ಸಾಧ್ಯ ಆಯಿತು. ಇನ್ನಷ್ಟು ವಿಸ್ತೃತವಾಗಿ ಸಂವಿಧಾನ ಮತ್ತು ವಚನಗಳನ್ನ ನನಗೆ ಕಂಪೇರಿಟಿವ್ ಸ್ಟಡಿ ಮಾಡಲಿಕ್ಕೆ ಅನುಕೂಲ ಆಯಿತು. ಇದು ಕೂಡ ಬಹಳ ಮುಖ್ಯವಾದ ಅಂಶ ಅಂತ ನನಗೆ ಅನಿಸುತ್ತೆ. ನನಗೆ ಪರ್ಟಿಕ್ಯುಲರ್ ಆಗಿ ವಚನ ಸಂವಿಧಾನದ ಬಗ್ಗೆ ಹೇಳಲಿಕ್ಕೆ ಇದು ಕೂಡ ಬಹಳ ಪ್ರಮುಖವಾದ ಅಂಶ ಅಂತ ಹೇಳ್ಬಿಟ್ಟು ನನಗೂ ಕೂಡ ಅನಿಸಿದೆ. ಇಲ್ಲಿ ಸಂವಿಧಾನವನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ನಾನು ಇಲ್ಲಿನ ಅನುಚ್ಛೇದಗಳನ್ನ ಓದಿ ನಾನು ಹೆಚ್ಚು ಕಾಲ ಹರಡವನ್ನ ಮಾಡಲ್ಲ. ನನಗೆ ಕೊಟ್ಟಿರುವಂತಹ ಸಮಯದಲ್ಲಿ ನಾನು ಇದನ್ನು ಮುಗಿಸಬೇಕಾಗಿದೆ. ಅನುಚ್ಛೇದವನ್ನು ಉದಾಹರಿಸಿ, ವಚನವನ್ನು ಉದಾಹರಿಸಿ, ಕನಿಷ್ಠ ನಾವು ತಿಂಗಳುಗಳ ಮಾತಾಡಬಹುದು. ಅಷ್ಟು ವಿಷಯ ಇದೆ ಇಲ್ಲಿ. ಆದರೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ನಮ್ಮ ಯಾವುದು ಭಾರತ ಸಂವಿಧಾನದಲ್ಲಿ ನಾವಿವತ್ತು ಪಾರ್ಲಿಮೆಂಟ್ ಈಸ್ ದ ಸುಪ್ರೀಂ, ಡೆಮೋಕ್ರಸಿಯಲ್ಲಿ ಪಾರ್ಲಿಮೆಂಟ್ ಈಸ್ ದ ಸುಪ್ರೀಂ ಅಂತ ಹೇಳಿದ್ವು, ಅದನ್ನ ಆವತ್ತು ಬಸವಾದಿ ಶರಣರು ಆವತ್ತೇ ಅನುಭವ ಮಂಟಪ ಮಾಡಿಟ್ಟಿದ್ರು, ಆವತ್ತೇ ಕಲ್ಯಾಣವನ್ನು ಮಾಡಿಟ್ಟಿದ್ರು. ಅದೇ ಕಲ್ಯಾಣ ರಾಜ್ಯ ಆಗಿದೆ. ಇವತ್ತು ಕೂಡ ನಾವು ಕರೆಯುವಂಥದ್ದು ಸೋಷಿಯಲ್ ವೆಲ್ಫೇರ್ ಸ್ಟೇಟ್ ಅಂತ. ಸೋಷಿಯಲ್ ವೆಲ್ಫೇರ್ ಸ್ಟೇಟ್ ಅಂತ ಹೇಳಿದ್ರೆ ಕಲ್ಯಾಣ ರಾಜ್ಯ ಅಂತಲೇ ಅರ್ಥ. ಆವತ್ತೇ ಬಸವಣ್ಣನವರು ಅದಕ್ಕೆ ಸೋಷಿಯಲ್ ವೆಲ್ಫೇರ್ ಸ್ಟೇಟ್ ಅಂತ ಹೇಳಿಬಿಟ್ಟು ಹೆಸರನ್ನ ಕೊಟ್ಟಿದ್ರು. ಅದನ್ನೇ ಅಂಬೇಡ್ಕರ್ ಅವರು ಮುಂದುವರಿಸಿಕೊಂಡ್ರು. ಪಾರ್ಲಿಮೆಂಟಿನ ಸ್ಟ್ರಕ್ಚರ್ ಏನಿದೆ, ಇವತ್ತು ನಾವು ಏನನ್ನು ಮಾತಾಡ್ತಾ ಇದ್ವಿ, ಇಟ್ಸ್ ಎ ಡೆಮೊಕ್ರೆಟಿಕ್ ಪಾರ್ಲಿಮೆಂಟ್ ಅಂತ ಹೇಳ್ಬಿಟ್ಟು, ಆ ಡೆಮೊಕ್ರೆಟಿಕ್ ಪಾರ್ಲಿಮೆಂಟ್ ನ ಪರಿಕಲ್ಪನೆ ಆವತ್ತೇ ಬಸವಾದಿ ಶರಣರಲ್ಲಿತ್ತು ಅನ್ನೋದಕ್ಕೆ ಅನುಭವ ಮಂಟಪವೇ ನಮಗೆ ಗೊತ್ತಿರುವಂತಹ ಬಹಳ ನಮ್ಮ ಮುಂದೆ ಇರುವಂತಹ ದೊಡ್ಡ ಉದಾಹರಣೆ. ನಾವಿವತ್ತು ರಿಸರ್ವೇಶನ್ ಅಂತ ಕರಿತೀವಿ, ಅಂಬೇಡ್ಕರ್ ಅದನ್ನ ರೆಪ್ರೆಸೆಂಟೇಷನ್ ಅಂತ ಕರೆದ್ರು, ನಾವು ಮೀಸಲಾತಿ ಅಂತ ಕರೆದ್ವಿ. ಅಂಬೇಡ್ಕರ್ ಅದನ್ನ ಕರೆದಿದ್ದೇನು ಅಂತ ಹೇಳಿದ್ರೆ, ಆಯಾ ಸಮುದಾಯಗಳಿಗೆ ಎಲ್ರಿಗೂ ಕೂಡ ಆ ಒಂದು ಇದರಲ್ಲಿ ಪಾಲ್ಗೊಳ್ಳಲು ಅವರಿಗೆಲ್ಲರೂ ಕೂಡ ಅವಕಾಶಗಳನ್ನು ಕೊಡಬೇಕು ಅನ್ನುವಂಥದ್ದು. ಆ ರೀತಿಯ ಪ್ರಾತಿನಿಧ್ಯವನ್ನ ಆವತ್ತೇ ನಮ್ಮ ಇದರಲ್ಲಿ ಅನುಭವ ಮಂಟಪದಲ್ಲಿ ನಮ್ಮ ಬಸವಣ್ಣನವರು ಮಾಡಿ ತೋರಿಸಿದ್ರು. ನೋಡಿ ಎಂತ ಪ್ರಾತಿನಿಧ್ಯ ಇತ್ತು ಅಂತ ಹೇಳಿದ್ರೆ, ಅವತ್ತು ಎಲ್ಲಾ ತಡ ಸಮುದಾಯದ ಪ್ರತಿಯೊಬ್ಬರ ಪ್ರಾತಿನಿಧ್ಯವನ್ನು ಕೂಡ ಅಲ್ಲಿ ರೆಕಗ್ನೈಸ್ ಮಾಡಿದ್ರು. ಇದೆಲ್ಲ ಒಂದು ಅತ್ಯಂತ ಹೆಳವದಂತಹ ಒಂದು ಸಮುದಾಯ. ಹೆಳವಂತಹ ಒಂದು ಸಮುದಾಯ ಇವತ್ತು ಕರ್ನಾಟಕದ ಅಸೆಂಬ್ಲಿಗಾಗಲಿ ಪಾರ್ಲಿಮೆಂಟ್ಗಾಗಲಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದೊಂದು ಒಂದು ಎತ್ತಿನ ಮೇಲೆ ಗಂಟೆ ಬಾರಿಸ್ಕೊಂಡು ಹೋಗಿ ಈ ಯಾವ್ಯಾವುದೋ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿರುವಂತಹ ಕೆಲವರು ವ್ಯಕ್ತಿಗಳದು ಅವ್ರದ್ದು
ಕುಟುಂಬ ಚರಿತ್ರೆಯನ್ನು ಹೇಳುವಂತಹ ಒಂದು ಸಣ್ಣ ಸಮುದಾಯ. ಅದು ಅತ್ಯಂತ ಅತ್ಯಂತ ಮೈಕ್ರೋಸ್ಕೋಪಿಕ್ ಮೈನರ್ ಕಮ್ಯುನಿಟಿ. ಅದು ಅಂತ ಸಮುದಾಯದಕ್ಕೂ ಕೂಡ ಪಾರ್ಲಿಮೆಂಟ್ ಇದರಲ್ಲಿ ಬಸವಣ್ಣನ ಪಾರ್ಲಿಮೆಂಟ್ ಅಲ್ಲಿ ಪ್ರಾತಿನಿಧ್ಯವನ್ನ ಕೊಟ್ಟಿದ್ರು. ಇವತ್ತಿಗೆ 8 ಶತಮಾನಗಳಾದ್ರೂ ಕೂಡ ನಾವಿನ್ನೂ ಅದನ್ನ ಅನುಸರಿಸಲಿಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯವಾಗಿಲ್ಲ. ಆದ್ರೆ ಆವತ್ತೇ ಅದನ್ನ ಮಾಡಿದ್ರು. ಅದರ ಆಶಯವನ್ನ ಅಂಬೇಡ್ಕರ್ ಅವರು ರಿಸರ್ವೇಶನ್ ಮೂಲಕ ಇಲ್ಲಿ ತೋರಿಸ್ತಾರೆ. ಆರ್ಟಿಕಲ್ 15(4) ಅಂಡ್ 16(4) ಆಫ್ ದ ಕಾನ್ಸ್ಟಿಟ್ಯೂಷನ್, ಆರ್ಟಿಕಲ್ 340 ಇರ್ಬೋದು, ಇದನ್ನು ತೋರಿಸ್ತಾರೆ. ಅಸ್ಪೃಶ್ಯತೆಯನ್ನ ವಿರೋಧಿಸುವಂತಹ ಅನೇಕ ವಚನಗಳು ನಾವಿವತ್ತು ನಮ್ಮ ಇದರಲ್ಲಿದ್ದಾವೆ. ನಾನು ನೋಟ್ ಮಾಡಿದ್ದೀನಿ. ಅವುಗಳನ್ನೆಲ್ಲ ಓದ್ತಾ ಹೋದ್ರೆ ನನಗೆ ಬಹಳ ಸಮಯ ಹಿಡಿಬಹುದು ಅನ್ನೋ ಕಾರಣಕ್ಕೋಸ್ಕರ ನಾನು ಅದನ್ನ ಶಾರ್ಟ್ ಮಾಡ್ತಾ ಇದ್ದೀನಿ. ಅಸ್ಪೃಶ್ಯತೆನ ಆವತ್ತೇ ವಿರೋಧಿಸಿದ್ರು ಅನ್ಲಿಕ್ಕೆ ನಮ್ಮ ಕಣ್ಣ ಮುಂದುಗಡೆನೆ ಬೇಕಾದಷ್ಟು ವಚನಗಳು ಇಲ್ಲಿ ನಮಗೆ ಕಾಣಿಸ್ತವೆ. ನೋಡಿ, ಜಾತಿ ಬಿಡಿದು ಸೂತಕವನ್ನೆರಸುವರೆ, ಜ್ಯೋತಿ ಹಿಡಿದು ಕತ್ತನೆರೆಸುವರೆ, ಇದೇಕೋ ಮರುಳ ಮಾನವ, ಜಾತಿಯಲ್ಲಿ ಅಧಿಕನೆಂಬೆ, ವಿಪ್ರ ಶತಕೋಟಿಗಳಲ್ಲಿದ್ದಲ್ಲಿ ಫಲವೇನೋ, ಭಕ್ತನೇ ಶಿಖಾಮಣಿ ಎಂಬುದು ವಚನ ನಮ್ಮ ಕೂಡಲ ಸಂಗನ ಶರಣರ ಪಾದದ ನಂಬು, ಕೆಡಬೇಡ ಮಾನವ. ಆವತ್ತೇ ಜಾತಿ ಪದ್ಧತಿ ಬಗ್ಗೆ ಮಾತಾಡಿದಂತ ಮುಂದುವರೆದು ಇನ್ನೊಂದು ವಚನವನ್ನು ನಾನು ಮುಂದುಗಡೆ ಹೇಳ್ತಾ ಇದ್ದೀನಿ. ಪರ್ಟಿಕ್ಯುಲರ್ ಆಗಿ ಜಾತಿ ಬಗ್ಗೆ ಬಂದಿದ್ದರಿಂದಾಗಿ ಈ ಮಾತನ್ನ ಹೇಳ್ತಾ ಇದ್ದೀನಿ. ಹೊಲೆಯುಂಟೆ ಲಿಂಗವಿದ್ದೆಡೆಯಲ್ಲಿ, ಕುಲ ಉಂಟೆ ಜಂಗಮವಿದ್ದೆಡೆಯಲ್ಲಿ, ಎಂಜಲುಂಟೆ ಪ್ರಸಾದವಿದ್ದೆಡೆಯಲ್ಲಿ. ಜಾತಿ ತಾರತಮ್ಯದ ವಿರುದ್ಧವಾಗಿ ಇವತ್ತು ಸಂವಿಧಾನ ಏನನ್ನು ಹೇಳ್ತಾ ಇದೆಯೋ, ಅಥವಾ ಅಸ್ಪೃಶ್ಯತೆಯ ವಿರುದ್ಧ ಸಂವಿಧಾನದ ಪರಿಚ್ಛೇದ 17ರಲ್ಲಿ ಏನು ಹೇಳ್ತಾ ಇದೆಯೋ ಅದನ್ನ ವಚನಗಳ ಮೂಲಕ ಹೇಳ್ಕೊಂಡು ಬಂದಂತವರು ನಮ್ಮ ಬಸವಾದಿ ಶರಣರು. ನೋಡಿ, ಎಷ್ಟು ಈಗ ನಾವು ಸಮಾನತೆ ಬಗ್ಗೆ ಮಾತಾಡ್ತೀವಿ. ಇಲ್ಲಿ ಪ್ರಿಯಂಬಲ್ಲೇ ಅಂಬೇಡ್ಕರ್ ಅವರು ಸಮಾನತೆಯನ್ನ ಹೇಳ್ತಾರೆ. ಪ್ರಿಯಂಬಲ್ಲು, ಇಡೀ ನಮ್ಮ ಪ್ರಿಯಂಬಲ್ ನಾವು ನೋಡ್ಬಿಟ್ಟಿದ್ದು ಅಂತಂದ್ರೆ, ಸಂವಿಧಾನದ ಪ್ರಿಯಂಬಲ್ ಅನ್ನ ನಿಮ್ಗೆ ಇದಕ್ಕೋಸ್ಕರ ನಾನು ಇದನ್ನ ಮೆನ್ಷನ್ ಮಾಡ್ತಾ ಇದ್ದೀನಿ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಅನ್ನೋದನ್ನ ನೆನಪಿಟ್ಕೊಳ್ಳಿ, ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ. ನಿಮಗೆ ವಚನಗಳಲ್ಲಿ ಜಾತ್ಯತೀತತೆ ಇದೆ, ಪ್ರಜಾಸತ್ತತೆ ಇದೆ, ಸಮಾನತೆ ಇದೆ, ಸ್ತ್ರೀ ಸ್ವಾತಂತ್ರ್ಯ ಇದೆ, ಮೂಢನಂಬಿಕೆಗಳ ವಿರುದ್ಧವಾದಂತಹ ಅನೇಕ ವಚನಗಳಿದಾವೆ. ಮೂಢನಂಬಿಕೆಗಳ ವಿರುದ್ಧವಾದಂತಹ ಒಂದು ದೊಡ್ಡ ಹೋರಾಟವೇ ಇದೆ. ಯಾವುದನ್ನ ಈ ಎಲ್ಲಾ ತಳ ಸಮುದಾಯಗಳನ್ನು ವಂಚನೆಗೋಸ್ಕರ ಯಾವುದನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ತಂದ್ರು, ಆದ್ರೆ ಎಲ್ಲದರ ವಿರುದ್ಧ ಕೂಡ ಅವನು ಆವತ್ತು ವಚನ ಸಾಹಿತ್ಯವೂ ಇತ್ತು, ಇವತ್ತು ಸಂವಿಧಾನವೂ ಇದೆ. ಈ ಎರಡೂ ಕೂಡ ಒಂದೇ ರೀತಿಯಲ್ಲಿ ಆಲೋಚನೆ ಮಾಡುವಂಥದ್ದು ಇದೆಯಲ್ಲ, ಇದು ನನಗೆ ಬಹಳ ಸಂತೋಷ ಕೊಟ್ಟಂತಹ ವಿಷಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ನೋಡಿ, ಇವತ್ತು ಪರಿಚ್ಛೇದ 14 ಇರ್ಬೋದು, 15 ಇರ್ಬೋದು, ಪರಿಚ್ಛೇದ 21 ಇರ್ಬೋದು, ಈ ಎಲ್ಲವನ್ನೂ ಕೂಡ ಅವನು ನೀವು ಓದಿದಾಗ ನಿಮಗೆ ನೂರಾರಲ್ಲ ಸಾವಿರಾರು ವಚನಗಳು ನಿಮಗೆ ಎಕ್ಸಾಂಪಲ್ ಆಗಿ ಸಿಗೋಕೆ ಶುರುವಾಗ್ತವೆ. ಎಷ್ಟು ಈ ವಚನ ಸಂವಿಧಾನವನ್ನ ನಾವು ಒಟ್ಟೊಟ್ಟಿಗೆ ಎರಡನ್ನೂ ಕೂಡ ಅರ್ಥ ಮಾಡ್ಕೊಂಡ್ಬಿಡ್ಬೋದು, ಪಕ್ಕದಲ್ಲಿ ಇಟ್ಕೊಂಡು ಓದ್ಬೋದು ಅಂತ ಅನ್ಸುತ್ತೆ. ಸಂವಿಧಾನಕ್ಕೆ ಪೂರಕವಾಗಿ ವಚನಗಳಿದಾವೆ, ವಚನಕ್ಕೆ ಪೂರಕವಾಗಿ ಸಂವಿಧಾನ ಇದೆ. ಈ ರೀತಿಯಲ್ಲಿ ನಾವು ನೋಡಿದಂತಹ ಸಂದರ್ಭದಲ್ಲಿ ಬಹುಶಃ ಇಂಡಿಯಾದ ಯಾವುದೇ ಭಾಷೆಗೆ, ಯಾವುದೇ ರಾಜ್ಯಕ್ಕೆ ಈ ತರದ ಒಂದು ಅನುಕೂಲ ಇಲ್ಲ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ನಾನು ಇದ್ರ ಮೂಲಕ ನಾನು ಬೇರೆ ರಾಜ್ಯಗಳಲ್ಲಾಗಿರುವಂತಹ ಸಾಮಾಜಿಕ ಚಳವಳಿಗಳನ್ನ ನಿರಾಕರಿಸ್ತಾ ಇಲ್ಲ. ಮಹಾರಾಷ್ಟ್ರದಲ್ಲಾದಂತಹ ಪುಲೆ, ಸಾವಿತ್ರಿಬಾ ಫುಲೆ ಅಥವಾ ಸಾಹು ಮಹಾರಾಜ್ ಚಳವಳಿ ಆಗಿರ್ಬೋದು, ಅಥವಾ ತಮಿಳುನಾಡಲ್ಲಾದಂತಹ ಪೆರಿಯಾರ್ ಚಳವಳಿ ಇರ್ಬೋದು, ಅಥವಾ ಆಂಧ್ರದಲ್ಲಾದಂತಹ ನಕ್ಸಲಿಯಾ ಚಳವಳಿ ಇರ್ಬೋದು,
ಕೇರಳದಲ್ಲಾಗಿರುವಂತಹ ಕಮ್ಯುನಿಸ್ಟ್ ಚಳವಳಿ ಇರ್ಬೋದು, ಈ ಯಾವುದೇ ಚಳವಳಿಗಳನ್ನ ನಾನು ನಿರಾಕರಿಸ್ತಾ ಇಲ್ಲ. ನಾನು ಏನನ್ನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂತಂದ್ರೆ, ಒಂದು ಡಾಕ್ಯುಮೆಂಟ್, ಒಂದು ರಾಜ್ಯದಲ್ಲಿ ತನ್ನದೇ ಭಾಷೆಯಲ್ಲಿ ಮಾಡಿದಂತಹ ಒಂದು ದಾಖಲೆ ಯಾವ ರೀತಿಯಲ್ಲಿ ಸಂವಿಧಾನಕ್ಕೆ ಪೂರಕವಾಗಿದೆ ಅಂದ್ರೆ ಅವರೆಷ್ಟು ವೈಜ್ಞಾನಿಕವಾಗಿ ಅವತ್ತೇ ಆಲೋಚನೆ ಮಾಡಿದ್ರು. ಅವ್ರನ್ನೆಲ್ಲರನ್ನೂ ನಾವು ಕರೀತಾ ಇರೋದೇನು ಅನಕ್ಷರಸ್ಥರು, ಅವ್ರಿಗೆ ಎಜುಕೇಶನ್ ಇರಲಿಲ್ಲ, ಅವರೆಲ್ಲರೂ ಕೂಡ ಕೃಷಿ ಕೂಲಿಕಾರರಾಗಿದ್ದಂಥವ್ರು, ಮತ್ತು ಅವರು ಕೃಷಿಯ ಜೊತೆಗೆ ಸಣ್ಣ ಪುಟ್ಟ ಕೆಲಸಗಳನ್ನ ಬಡಗಿ ಇರ್ಬೋದು, ಕಮ್ಮಾರ ಇರ್ಬೋದು, ಉಪ್ಪಾರ ಇರ್ಬೋದು, ಕುರುಬ ಇರ್ಬೋದು, ಪದ್ಮಸಾಲಿ ಇರ್ಬೋದು, ಡೇಕಾರ ಇರ್ಬೋದು, ಕ್ಷೌರಿಕ ಇರ್ಬೋದು, ಅಥವಾ ಮಡಿವಾಳ ಇರ್ಬೋದು, ಕಂಬಾರ ಇರ್ಬೋದು, ಈ ತರದ ಅನೇಕ ಸಮುದಾಯಗಳ ಜನ ಒಂದು ಕಡೆ ಸೇರಿ ಒಂದು ಕ್ರಾಂತಿಯನ್ನ ಮಾಡುವಂತಹ ಪರಿಕಲ್ಪನೆ ಇದೆಯಲ್ಲ, ಈ ಪರಿಕಲ್ಪನೆ ಬಹುಶಃ ಜಗತ್ತಿನ ಯಾವ ಮೂಲೆಯಲ್ಲೂ ಕೂಡ ಇಷ್ಟು ಪ್ರಮಾಣದಲ್ಲಿ ಆಗಿರಲಿಲ್ಲ, ಇಷ್ಟು ದೊಡ್ಡ ಎಫೆಕ್ಟ್ ಆಗಿ ಆಗಿರಲಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ನಮಗಿವತ್ತು ಸಂವಿಧಾನದ ಆಶಯಗಳ ಜೊತೆಗೆ ಆಮೇಲೆ ಇನ್ನೊಂದು ಹೇಳಬೇಕಾಗಿರೋ ಬಹಳ ಇಂಪಾರ್ಟೆಂಟ್ ಇಶ್ಯೂ ಅಂತ ಹೇಳ್ತಿದ್ರೆ, ನಾವು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್ ಅಂತ ಹೇಳ್ತೀವಿ. ಆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್ ಅಲ್ಲೂ ಕೂಡ ಅನೇಕ ಆಶಯಗಳು ನಮ್ಮ ವಚನ ಸಾಹಿತ್ಯದಲ್ಲಿರುವಂತಹ ಆಶಯಗಳೇ ನಮಗೆ ಕಾಣಿಸ್ಕೊಳ್ತವೆ. ಅಲ್ಲೂ ಕೂಡ ಅನಿಸುತ್ತೆ ರೈಟ್ ಟು ಫುಡ್, ರೈಟ್ ಟು ಎಜುಕೇಶನ್, ರೈಟ್ ಟು ಹೆಲ್ತ್, ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ಸಿಗಬೇಕು, ಪ್ರತಿಯೊಬ್ಬರಿಗೂ ಊಟ ಸಿಗಬೇಕು, ಹಸಿವಿನಿಂದ ಯಾರು ಸಾಯಬಾರದು, ಎಲ್ರಿಗೂ ಅರಿವು. ಆವತ್ತು ಬಸವಣ್ಣ ಅರಿವು ಅಂತ ಕರೆದ್ರು, ಇವತ್ತು ಬಾಬಾ ಸಾಹೇಬ್ರ ಅಕ್ಷರ ಅಂತ ಕರೆದ್ರು. ಅರಿವು ಮತ್ತು ಅಕ್ಷರ ಎರಡು ಒಂದೇ. ಈ ರೀತಿಯಲ್ಲಿ ಅದು ಯಾವ ರೀತಿಯಲ್ಲಿ ಆವತ್ತಿನ ದಿನ ಆ ಪಾರ್ಲಿಮೆಂಟ್ ಅಲ್ಲಾದಂತಹ ನಿರ್ಣಯಗಳು, ಆ ಬಸವಣ್ಣನ ಪಾರ್ಲಿಮೆಂಟ್ ಅಲ್ಲಾದಂತಹ ನಿರ್ಣಯಗಳು, ಬಸವಣ್ಣನ ಪಾರ್ಲಿಮೆಂಟ್ ನಾನು ಕಲ್ಯಾಣವನ್ನೇ ಅಥವಾ ಅನುಭವ ಮಂಟಪವನ್ನೇ ನಾನು ಬಸವಣ್ಣನ ಪಾರ್ಲಿಮೆಂಟ್ ಅಂತ ಕರಿತೀನಿ ನಾನು ಅದನ್ನ, ಆದಂತಹ ನಿರ್ಣಯಗಳು, ಅದಾದ ಮೇಲೆ ಆದಂತಹ ಅಂಬೇಡ್ಕರ್ ಅವರ ಪಾರ್ಲಿಮೆಂಟರಿ ಡಿಬೇಟ್ಸ್. ನೀವೇನಿಲ್ಲ, ಅಂಬೇಡ್ಕರ್ ಅವರ ಪಾರ್ಲಿಮೆಂಟರಿ ಡಿಬೇಟ್ಸ್ ನ ತಗೊಂಡ್ಬಿಟ್ಟಿದ್ದು ಅಂತ ಹೇಳಿದ್ರೆ ಅದು ವರ್ಚುವಲ್ಲಿ ಅನುಭವ ಮಂಟಪನೇ. ಅದು ಇಟ್ಸ್ ಎ ವರ್ಚುವಲ್ ಅನುಭವ ಮಂಟಪ. ಎಷ್ಟೋ ಜನ ಪ್ರಶ್ನೆಗಳು ಮಾಡ್ತಾರೆ ಅಂಬೇಡ್ಕರ್ ಅವರನ್ನ, ಎಲ್ರಿಗೂ ಉತ್ತರ ಕೊಡ್ತಾ ಹೋಗ್ತಾರೆ. ಅಲ್ಲೂ ಕೂಡ ಅಷ್ಟೇ ಬಸವಣ್ಣನ ಜೊತೆ ಅನೇಕ ಜನ ದೊಡ್ಡ ಚರ್ಚೆಗಳನ್ನು ಮಾಡ್ತಾರೆ. ಎಂತವರು ಹೆಣ್ಣು ಮಕ್ಕಳು ಅದು ಕಾಳವೆ ಇರ್ಬೋದು, ರೇಚಕ ಇರ್ಬೋದು, ಅನೇಕ ಜನ ಹೆಣ್ಣು ಮಕ್ಕಳು ಅಲ್ಲಿ ಪಾಲ್ಗೊಳ್ಳುವಂಥದ್ದು, ಅವ್ರ ಪ್ರಶ್ನೆಗಳನ್ನು ಎತ್ತುವಂಥದ್ದು, ಅವ್ರ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕುವಂಥದ್ದು. ಇದೆಲ್ಲಕ್ಕಿಂತಲೂ ಹೆಚ್ಚಾಗಿ ಅಲ್ಲಮಪ್ರಭು ದೇವರಂತಹ ಒಬ್ಬ ಮಹಾನ್ ಜ್ಞಾನಿ ಅಂತವರು ಕೂಡ ಅಲ್ಲಿರ್ತಾರೆ. ಅಂಬಿಗರ ಚೌಡಯ್ಯನಂತಹ ಜ್ಞಾನಿಗಳಲ್ಲಿರ್ತಾರೆ. ಈ ರೀತಿಯ ಅನೇಕ ಜನ ತಳ ಸಮುದಾಯದಿಂದ ಬಂದಂತಹ ವಚನಕಾರರು ಆವತ್ತು ಕಲ್ಯಾಣದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನ ಮಾಡಿದ್ರು. ಆ ಕ್ರಾಂತಿಯ ಅದರ ಸಂಪೂರ್ಣವಾದಂತಹ ಅದರ ಕ್ರೀಮನ್ನ, ಅದರ ಕೆನೆಯನ್ನ ನಾವಿವತ್ತು ನಮ್ಮ ಇದರಲ್ಲಿ ಸಂವಿಧಾನದಲ್ಲಿ ನೋಡ್ತಾ ಇದ್ವಿ. ಹಾಗಾಗಿ ನನಗೆ ಬುದ್ಧ, ಬಸವ, ಬಾಬಾ ಸಾಹೇಬ ಮೂರು ಜನರು ಕೂಡ ನನಗೆ ಬೇರೆ ಬೇರೆ ಕಾಣಲ್ಲ. ನನಗೆ ಆ ಮೂರಲ್ಲೂ ಕೂಡ ಒಬ್ಬರಿಂದ ಒಬ್ಬರಿಗೆ ಪಡ್ಕೊಂಡಿರುವಂಥದ್ದು ಅತ್ಯಂತ ಹೆಚ್ಚಿದೆ. ವಚನ ಸಂವಿಧಾನ ಅನ್ನುವಂತಹ ಪ್ರಕ್ರಿಯೆನ ಇವತ್ತು ನಾನು ಅದರ ಬೇಸಿಕ್ಸ್ ಮಾತಾಡ್ತಾ ಇದ್ದೀನಿ. ಇದು ಹೆಚ್ಚು ಪ್ರಮಾಣದಲ್ಲಿ ಬೆಳಿಬೇಕಾಗಿದೆ. ವಿಸ್ತೃತವಾಗಿ ಇದಕ್ಕೆ ನಾವು ಪ್ರಚಾರ ಕೊಡಬೇಕಾಗಿದೆ. ಇದ್ರ ಬಗ್ಗೆ ಅನೇಕ ರಿಸರ್ಚಸ್, ಸಂಶೋಧನೆಗಳಾಗಬೇಕಾಗಿದೆ. ಬಗ್ಗೆ ಹೆಚ್ಚು ಜನ ಬರೀಬೇಕಾಗಿದೆ, ಹೆಚ್ಚು ಜನ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ನಮ್ಮ ವಚನ ಸಂವಿಧಾನದ ಬಗ್ಗೆ ಅಂತ ಹೇಳ್ತಾ, ನನಗೆ ಕೊಟ್ಟ ಸಮಯ ಮುಗಿದಿದೆ ಅಂತ ತಿಳ್ಕೊಂಡಿದ್ದೀನಿ. ಅದರ ಜೊತೆಗೆ ನನಗೆ ಒಂದು ಸ್ವಲ್ಪ ಅನಾರೋಗ್ಯವೂ ಇದ್ದಿದ್ದರಿಂದಾಗಿ ನಾನು ಹೆಚ್ಚು ಹೊತ್ತು ಮಾತಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳ್ತಾ, ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಬಸವಾದಿ ಶರಣರನ್ನ ಎಲ್ಲರಿಗೂ ಕೂಡ ವಂದಿಸಿ, ಬಾಬಾ ಸಾಹೇಬ್ರನ್ನ ವಂದಿಸಿ, ನಮ್ಮ ಶ್ರೀಮಠದ
ಸ್ವಾಮೀಜಿಗಳಂಥ ಪಂಡಿತಾರಾಧ್ಯರನ್ನ ನಾನು ವಂದಿಸಿ ಎಲ್ಲ ಶರಣರಿಗೂ ಕೂಡ ಶರಣಾರ್ಥಿಗಳನ್ನು ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಜೈ ಭೀಮ್ ಹೇಳ್ತಾ ಇದ್ದೀನಿ. ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ. ಕಲ್ಯಾಣ ನಾಮ ಜಗಕ್ಕೆಲ್ಲ ಪ್ರೇಮ, ಕಲ್ಯಾಣ ಧಾಮ ಜನಕ್ಕೆಲ್ಲ ಸಾಮ, ಕಲ್ಯಾಣ ನಾಮ. ಕಲ್ಯಾಣ ನಾಮ ಜಗಕ್ಕೆಲ್ಲ ಪ್ರೇಮ, ಕಲ್ಯಾಣ ನಾಮ ಜಗಕ್ಕೆಲ್ಲ ಪ್ರೇಮ, ಕಲ್ಯಾಣ ಧಾಮ ಕಲ್ಯಾಣ ಧಾಮ ಜನಕ್ಕೆಲ್ಲ ಸಾಮ, ಕಲ್ಯಾಣ ನಾಮ. ಜಾತಿ ಮತವ ನಾಶಗೈದು ನೀತಿ ಪಥವ ತೋರಿ, ಜಾತಿ ಮತವ ನಾಶಗೈದು ನೀತಿ ಪಥವ ತೋರಿ, ಮಾತಿನಂತೆ ನಡೆದ ಬಸವ ಮಾತಿನಂತೆ ನಡೆದ ಬಸವ ಜ್ಯೋತಿಯನ್ನು ಬೀಳಿದ ಕಲ್ಯಾಣ ನಾಮ. ಮಾಯೆಯನ್ನು ಗಾಯಗೊಳಿಸಿ ಶ್ರೇಯವನ್ನು ತೋರಿ, ಮಾಯೆಯನ್ನು ಗಾಯಗೊಳಿಸಿ ಶ್ರೇಯವನ್ನು ತೋರಿ, ದೇಹ ಶೂನ್ಯ ಸ್ಥಾನದಲ್ಲಿ ದೇಹ ಶೂನ್ಯ ಸ್ಥಾನದಲ್ಲಿ ಅಲ್ಲಮನ ತೋರಿದ ಕಲ್ಯಾಣ ನಾಮ. ದಾನವೆಂಬ ಪ್ರಣತೆಯಲ್ಲಿ ಪ್ರಾಣವಾಗಿ ಬಾಡಿ, ದಾನವೆಂಬ ಪ್ರಣತೆಯಲ್ಲಿ ಪ್ರಾಣವಾಗಿ ಮಾಡಿ, ಜ್ಞಾನ ಜ್ಯೋತಿಯಾದ ಜ್ಞಾನ ಜ್ಯೋತಿಯಾದ ಚನ್ನ ಬಸವಣ್ಣ ಮಾಡಿದ ಕಲ್ಯಾಣ ನಾಮ. ಜಗಕ್ಕೆಲ್ಲ ಪ್ರೇಮ, ಕಲ್ಯಾಣ ನಾಮ ಜಗಕ್ಕೆಲ್ಲ ಪ್ರೇಮ, ಕಲ್ಯಾಣ ಧಾಮ ಕಲ್ಯಾಣ ಧಾಮ ಜನಕ್ಕೆಲ್ಲ ಸಾಮ, ಕಲ್ಯಾಣ ನಾಮ. ಕರ್ಮ ಒಂದೇ ಸಾಲವೆಂಬ ಮರ್ಮವನ್ನು ತಿಳಿದು, ಕರ್ಮ ಒಂದೇ ಸಾಲವೆಂಬ ಮರ್ಮವನ್ನು ತಿಳಿದು, ಧರ್ಮಜ್ಞಾನ ಪಡೆದ ಧರ್ಮಜ್ಞಾನ ಪಡೆದ ಸಿದ್ಧರಾಮನಿಂದ ಬೆಳೆದ ಕಲ್ಯಾಣ ನಾಮ. ಶರಣ ಸತಿಗೆ ಲಿಂಗವೇ ಪತಿಯು ಎಂಬ ಪಥವ ಹಿಡಿದು, ಶರಣ ಸತಿಗೆ ಲಿಂಗವೇ ಪತಿಯು ಎಂಬ ಪಥವ ಹಿಡಿದು, ಚನ್ನಮಲ್ಲ ದೇವಂಗೊಲಿದ ಚನ್ನಮಲ್ಲ ದೇವಂಗೊಲಿದ ಅಕ್ಕನಿಂದ ನಲಿದ ಕಲ್ಯಾಣ ನಾಮ. ಜಗಕ್ಕೆಲ್ಲ ಪ್ರೇಮ, ಕಲ್ಯಾಣ ನಾಮ ಜಗಕ್ಕೆಲ್ಲ ಪ್ರೇಮ, ಕಲ್ಯಾಣ ಧಾಮ ಕಲ್ಯಾಣ ಧಾಮ ಜನಕ್ಕೆಲ್ಲ ಸಾಮ, ಕಲ್ಯಾಣ ನಾಮ ಕಲ್ಯಾಣ ನಾಮ ಕಲ್ಯಾಣ ನಾಮ.
ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಬಸವಾದಿ ಶಿವಶರಣರನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿ ಪೂಜ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರೆಗೆ ಹಾಗೂ ತರಳಬಾಳು ಗುರುಪರಂಪರೆಯ ಎಲ್ಲ ಜಗದ್ಗುರುಗಳವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಅಂತರ್ಜಾಲ ವೀಕ್ಷಕರಿಗೆ ಶರಣಾರ್ಥಿಗಳು. ಸಂವಿಧಾನ ಎನ್ನುತ್ತಲೇ ನಮ್ಮೆಲ್ಲರ ಸ್ಮರಣೆಗೆ ಬರುವಂಥದ್ದು ಭಾರತದ ಸಂವಿಧಾನ. ಪ್ರಖ್ಯಾತ ತಜ್ಞರಾದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ರಚನೆಗಾಗಿ ಒಂದು ಸಮಿತಿಯನ್ನು ರಚಿಸಲಾಗಿತ್ತು. ಆ ಸಮಿತಿಯಲ್ಲಿ 15 ಜನ ಮಹಿಳೆಯರನ್ನು ಒಳಗೊಂಡ ಹಾಗೆ ಹಲವಾರು ಜನ ಸದಸ್ಯರಿದ್ದರು. ಬಹುಶಃ ಹೆಚ್ಚಿನ ಜವಾಬ್ದಾರಿಯನ್ನು ಅಂಬೇಡ್ಕರ್ ಅವರು ತೆಗೆದುಕೊಂಡು ಜಗತ್ತಿನ ಬೇರೆ ಬೇರೆ ಸಂವಿಧಾನದ ಕರಡನ್ನು ಓದಿ ತುಂಬ ವಿಶಿಷ್ಟವಾದಂಥ ಸಂವಿಧಾನ ರಚನೆಯನ್ನು ಮಾಡಿದಂಥ ಕೀರ್ತಿ ಅಂಬೇಡ್ಕರ್ ಅವರಿಗೆ ಸಲ್ತಾ ಇದೆ. ಈ ಸಂವಿಧಾನವನ್ನು ರಚನೆ ಮಾಡುವಾಗ ಅವರಿಗೆ ಸಹಕಾರಿಯಾದಂಥ ಅಂಶಗಳು ಅಂದರೆ 1776ರಲ್ಲಿ ಅಮೆರಿಕೆಯಲ್ಲಿ ನಡೆದಂಥ ಕ್ರಾಂತಿ, 1789ರಲ್ಲಿ ಫ್ರೆಂಚ್ ದೇಶದಲ್ಲಿ ನಡೆದಂಥ ಕ್ರಾಂತಿ, 1917ರಲ್ಲಿ ರಷ್ಯಾದಲ್ಲಿ ನಡೆದ ಕ್ರಾಂತಿ, 1948ರಲ್ಲಿ ಈ ಮಾನವ ಹಕ್ಕುಗಳ ವಿಚಾರದಲ್ಲಿ ವಿಶ್ವಸಂಸ್ಥೆ ಅಂಗೀಕರಿಸಿದ ನಿರ್ಣಯ, ಇಂಥವುಗಳೆಲ್ಲ ಸಹಕಾರಿಯಾದವು. ಅಂಬೇಡ್ಕರ್ ಅವರಿಗೆ ಬಸವಾದಿ ಶಿವಶರಣರ ವಿಚಾರಗಳು ತಿಳಿದಿದ್ರೆ ಬಹುಶಃ ಅವರು ಲಿಂಗಾಯತ ಧರ್ಮಕ್ಕೇನೆ ಸೇರ್ತಾ ಇದ್ರೇನೋ ಅಂತ. ಅಷ್ಟೇ ಅಲ್ಲ, ಸಂವಿಧಾನದಲ್ಲಿ ವಚನಗಳ ಆಶಯಗಳನ್ನು ಬಳಸಿಕೊಳ್ತಿದ್ರೇನೋ ಅಂತ ನಾವು ಅನೇಕ ಸಲ ಅಂದ್ಕೊಂಡಿದ್ದು ಉಂಟು. ದ್ವಾರಕನಾಥ್ ಅವರು ತಮ್ಮ ಮಾತಿನಲ್ಲಿ ಅಂಬೇಡ್ಕರ್ ಅವರು ವಚನ ಸಂವಿಧಾನದ ಬಗ್ಗೆ ಅರಿವಿದ್ದ ಹಾಗೆ ತೋರ್ತಾ ಇದೆ ಅಂತ ಹೇಳಿ ಅವರ ಮಾತುಗಳನ್ನೇ ತುಂಬ ಪರಿಣಾಮಕಾರಿಯಾಗಿ ದಾಖಲಿಸಿರೋದನ್ನು ಕೇಳಿ ನಮಗೆ ಬಹಳ ಸಂತೋಷ ಆಯಿತು. ಭಾರತ ಸಂವಿಧಾನದ ಮೂಲ ಪ್ರತಿಯನ್ನು ಮೊದಲು ಬರೆದಂಥವರು ಬಿಹಾರ್ ರಾಜ್ಯದ ಪ್ರೇಮ್ ಬಿಹಾರಿ ನಾರಾಯಣ್ ರಾಜಧಾನ್ ಅಂತ ಹೇಳ್ತಾರೆ. ಅವರು 479 ಪುಟಗಳನ್ನು ಕೈಯಲ್ಲಿ ಬರೆಯಲು 6 ತಿಂಗಳು ತಗೊಂಡಿದ್ರಂತೆ. ಈ ಸಂವಿಧಾನದಲ್ಲಿ ಕಲ್ಯಾಣ ನಾಡನ್ನು ಕಟ್ಟಲಿಕ್ಕೆ ಬೇಕಾಗದಂಥ ನೀತಿ, ನಿಯಮ, ಕಾನೂನು ಹೇಗಿರಬೇಕು, ಇವುಗಳನ್ನು ಪಾಲಿಸದೇ ಇದ್ದರೆ ಅವ್ರ ಮೇಲೆ ಏನು ಕ್ರಮ ತಗೋಬೇಕು, ಹೀಗೆ ಇವೆಲ್ಲವುಗಳನ್ನು ವಿವರವಾಗಿ ದಾಖಲಿಸಿದ್ದಾರೆ. ಬಹಳ ಮುಖ್ಯವಾಗಿ ರಾಜ್ಯಾಂಗ, ನ್ಯಾಯಾಂಗ, ಕಾರ್ಯಾಂಗದ ಕಾರ್ಯವಿಧಾನಗಳ ಮಾಹಿತಿ ಅಲ್ಲಿದೆ. ಒಟ್ಟಾರೆ ಪ್ರಪಂಚದ ಸಂವಿಧಾನಗಳಲ್ಲೇ ತುಂಬ ದೀರ್ಘವಾದುದು ನಮ್ಮ ಸಂವಿಧಾನ ಅನ್ನುವಂಥ ಹೆಗ್ಗಳಿಕೆ ಇದೆ. ಈ ಸಂವಿಧಾನದ ಪೀಠಿಕೆಯಲ್ಲಿ ಬರುವಂಥ ಮಾತುಗಳನ್ನು ಗಮನಿಸಬೇಕು. ಭಾರತದ ವಾಸಿಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಲೋಕತಾಂತ್ರಿಕ ಗಣತಂತ್ರವನ್ನಾಗಿ ವಿಧಿಯುಕ್ತವಾಗಿ ಸ್ಥಾಪಿಸಿ ಅದರ ಎಲ್ಲ ಪ್ರಜೆಗಳಿಗೆ ಈ ಕೆಳಗಿನ ಹಕ್ಕುಗಳಾದ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ, ನ್ಯಾಯ, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಭಕ್ತಿ
ಮತ್ತು ಆರಾಧನೆಗಳಲ್ಲಿ ಸ್ವಾತಂತ್ರ್ಯ, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಗಳನ್ನು ದೊರಕಿಸಿ ವೈಯಕ್ತಿಕ ಘನತೆ ಮತ್ತು ದೇಶದ ಒಗ್ಗಟ್ಟು ಮತ್ತು ಐಕ್ಯತೆಗೆ ಎಲ್ಲರಲ್ಲೂ ಭ್ರಾತೃತ್ವವನ್ನು ಪ್ರೋತ್ಸಾಹಿಸಲು ನಿರ್ಧರಿಸಿ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ 1949 ನವೆಂಬರ್ ಮಾಹೆಯ 26ನೆಯ ದಿನದಂದು ನಾವೇ ಈ ಸಂವಿಧಾನವನ್ನು ಸ್ವೀಕರಿಸಿ ಶಾಸನವನ್ನಾಗಿ ವಿಧಿಸಿಕೊಳ್ಳುತ್ತೇವೆ ಅಂತ ಹೇಳಿ ಅದರ ಮುನ್ನುಡಿಯಲ್ಲಿ ಬಹಳ ಸೊಗಸಾಗಿ ಬರೆದಿದ್ದಾರೆ. ಇದು ಸಂವಿಧಾನಕ್ಕೆ ಇಟ್ಟಂತ ಒಂದು ಕಲಶ. ಈ ಪ್ರಜಾಪ್ರಭುತ್ವದ ವ್ಯಾಖ್ಯೆಯನ್ನು ಹೇಳುವಾಗ ಅಬ್ರಾಹಂ ಲಿಂಕನ್ನರ ಹೆಸರು ಆಗಾಗ ಪ್ರಸ್ತಾಪ ಆಗುತ್ತೆ. ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ ಅನ್ನೋ ಪದಗಳು ಅಲ್ಲಿ ಬರ್ತಾವೆ. ಹಾಗೇನೆ ಪ್ರಜಾಪ್ರಭುತ್ವದ ತವರು ಇಂಗ್ಲೆಂಡ್ ಅಂತ ಹೇಳ್ತಾರೆ. ಕ್ರಿಸ್ತ ಶಕ 1215ರಲ್ಲಿ ಇಂಗ್ಲೆಂಡ್ನಲ್ಲಿ ಜಾನ್ ಎನ್ನುವ ಒಬ್ಬ ಪ್ರಜಾಪೀಡಕ ರಾಜ ಇದ್ದಂತೆ. ಅವನು ಕಿರುಕುಳ ಸಹಿಸಲಾಗದೆ ಅಲ್ಲಿರುವಂಥ ಎಲ್ಲ ಪ್ರಜೆಗಳು ಸಂಘಟಿತರಾಗಿ ಆ ರಾಜನಿಗೆ ಒಂದು ಮನವಿಯನ್ನು ಕೊಡ್ತಾರೆ. ಕೊಟ್ಟು ನೀನು ಇದಕ್ಕೆ ಸಹಿ ಹಾಕದೇ ಇದ್ರೆ ಅಧಿಕಾರದಿಂದ ಇಳಿಬೇಕಾಗತ್ತೆ ಅಂತ ಒತ್ತಡ ತರ್ತಾರೆ. ಆಗ ರಾಜ ಸಹಿ ಹಾಕ್ತಾನೆ. ರಾಜನಿಗೆ ಸೋಲಾಗುತ್ತೆ, ಪ್ರಜೆಗಳಿಗೆ ಜಯ ಆಗುತ್ತೆ ಅನ್ನೋಂಥ ಜಯಘೋಷ ಹಾಕಿ ಅಲ್ಲಿಂದ ಪ್ರಜಾಪ್ರಭುತ್ವದ ಉದಯ ಆಯಿತು ಅಂತ ಹೇಳ್ತಾರೆ. ಆದರೆ ನಿಜವಾದ ಪ್ರಜಾಪ್ರಭುತ್ವದ ಉದಯ ಆಗಿದ್ದು 12ನೇ ಶತಮಾನದಲ್ಲಿ. ಸಂವಿಧಾನದ ಆಶಯಗಳನ್ನು ಸಮಾಜಕ್ಕೆ ಕೊಟ್ಟು ಜಾರಿಯಲ್ಲಿ ತಂದವರು ಮತ್ತು ಅದನ್ನು ಮೊಟ್ಟ ಮೊದಲಿಗೆ ಪ್ರಜಾಪ್ರಭುತ್ವದ ವ್ಯಾಖ್ಯೆಯನ್ನು ತುಂಬ ಸರಳವಾಗಿ ನೀಡಿದವರು ಬಸವಾದಿ ಶಿವಶರಣರು ಅಂದರೆ ಅತಿಶಯೋಕ್ತಿ ಏನಲ್ಲ. ಈ ನೆಲೆಯಲ್ಲೇನೆ ವಚನ ಸಂವಿಧಾನದ ಆಶಯಗಳನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ತುಂಬ ಮುಖ್ಯ. ವಚನಗಳಲ್ಲಿ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವ ತತ್ವ ಸಿದ್ಧಾಂತಗಳು ಹೇರಳವಾಗಿ ಸಿಗ್ತಾ ಬರ್ತವೆ. ಈ ಬಸವಣ್ಣವರ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ ಅನ್ನೋಂಥ ಈ ಸಪ್ತ ಸೂತ್ರಗಳು ವಚನದ ಸಂವಿಧಾನ ಅಂತ ನಾವು ಹೇಳ್ಬೋದು. ಹಾಗೇನೆ ಇವನಾರವ ಎನ್ನದೆ ಅವರು ಎಲ್ಲರನ್ನೂ ಅಪ್ಪಿಕೊಳ್ಳುವಂಥ ಸಂವಿಧಾನವನ್ನು ಬಳಕೆ ಮಾಡಿಕೊಂಡು ನಂತರ ಅದನ್ನು ಲಿಖಿತ ರೂಪದಲ್ಲಿ ಶರಣರು ತಂದರು. ಇದಕ್ಕೆ ಪೂರಕವಾದಂಥ ಅನೇಕ ಅಂಶಗಳನ್ನು ಒಳಗೊಂಡಂಥ ವಚನಗಳು ಸಾಕಷ್ಟಿವೆ. ಈ ವಚನ ಸಂವಿಧಾನದ ಮೂಲ ಆಶಯ ಕಲ್ಯಾಣ ರಾಜ್ಯದ ನಿರ್ಮಾಣ ಮಾಡುವಂಥದ್ದು. ಅದಕ್ಕೆ ಬೇಕಾದಂಥ ತತ್ವ ಸಿದ್ಧಾಂತಗಳನ್ನು ವ್ಯಕ್ತಿಗತ ಬದುಕಿನಲ್ಲಿ ಅವರು ತಂದು ನಂತರ ಅವುಗಳನ್ನು ದಾಖಲಿಸಿದ್ದಾರೆ. ವಚನ ಸಂವಿಧಾನ ಅಂದ ತಕ್ಷಣ ನಮಗೆ ಮೊದಲು ನೆನಪಾಗುವಂಥದ್ದು ಮಾದಾರ ಚೆನ್ನೈನವರು. ಅವರು ವಚನದಲ್ಲಿ ಹೇಳ್ತಾರೆ, ನಡೆ ನುಡಿ ಸಿದ್ಧಾಂತವಾದಲ್ಲಿ ಕುಲ ಹೊಲೆ ಸೂತಕವಿಲ್ಲ. ನುಡಿ ಲೇಸು ನಡೆ ಅಧಮವಾದಲ್ಲಿ ಅದು ಬಿಡುಗಡೆ ಇಲ್ಲದ ಹೊಲೆ. ಕಳವು ಪಾರದ್ವಾರಂಗಳಲ್ಲಿ ಹೊಲವನರಿಯದೆ ಕೆಟ್ಟು ನಡೆಯುತ್ತ ಮತ್ತೆ ಕುಲಜರೆಂಬ ಒಡಲವರುಂಟೆ. ಆಚಾರವೇ ಕುಲ, ಅನಾಚಾರವೇ ಹೊಲೆ. ಇಂತೀ ಉಭಯವ ತಿಳಿದರಿಯಬೇಕು. ಕೈಯುಳಿ ಕತ್ತಿ ಅಡಿಗೂಂಟಕ್ ಅಡಿಯಾಗಬೇಡ. ಅರಿ ನಿಜಾತ್ಮ ರಾಮ ರಾಮ. ವಚನ ಸಂವಿಧಾನದಲ್ಲಿ ಶರಣರು ಒತ್ತು ಕೊಟ್ಟಿದ್ದು ನಡೆ ನುಡಿ ಸಿದ್ಧಾಂತಕ್ಕೆ. ನುಡಿದಂತೆ ನಡೆದರೆ, ನಡೆದಂತೆ ನುಡಿದ್ರೆ ಈ ಕುಲ, ಹೊಲೆ, ಸೂತಕ ಇತ್ಯಾದಿ ಯಾವ ಅನಿಷ್ಟಗಳು ಕೂಡ ಇರೋದಿಲ್ಲ. ಒಳ್ಳೆ ಮಾತನಾಡಿ ಬದಲಾಗಿ ಕೆಟ್ಟ ಕೆಲಸ ಮಾಡ್ತಾ ಇದ್ರೆ, ಅಂದರೆ ಕಳವು, ವ್ಯಭಿಚಾರ ಇವುಗಳನ್ನು ಮಾಡ್ತಾ ಇದ್ರೆ
ಅವರನ್ನು ಯಾರೂ ಶ್ರೇಷ್ಠ ಕುಲಜರು ಅಂತ ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿನೇ ಆಚಾರವೇ ಕುಲ, ಅನಾಚಾರವೇ ಹೊಲೆ ಅಂತ ಹೇಳಿ ಚೆನ್ನೈನವರು ಸ್ಪಷ್ಟಪಡಿಸಿದ್ದಾರೆ. ಇದು ವಚನ ಸಂವಿಧಾನ. ಬಸವಣ್ಣವರ ವಚನಗಳಲ್ಲೂ ಕೂಡ ಸಂವಿಧಾನಗಳ ಆಶಯಗಳಿಗೆ ಪೂರಕವಾದಂಥ ಅನೇಕ ಅಂಶಗಳು ಸಾಕಷ್ಟು ದೊರೀತಾ ಇವೆ. ಅವ್ರದೇ ಒಂದು ವಚನ, ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನು ಫಲವೇನು. ಅವರ ದುಃಖವೆನ್ನ ದುಃಖ, ಅವರ ಸುಖವೆನ್ನ ಸುಖ, ಕೂಡಲ ಸಂಗನ ಶರಣರ ಮನನೊಂದಡೆ ಆನು ಬೆಂದೆನಯ್ಯ. ಈ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರತಿನಿಧಿ ಅಂತ ಗುರುತಿಸ್ತೇವಲ್ಲ, ಆತನಿಗೆ ಇರಬೇಕಾದಂಥ ಜವಾಬ್ದಾರಿ, ಇದನ್ನು ತುಂಬ ಪರಿಣಾಮಕಾರಿಯಾಗಿ ಬಸವಣ್ಣವರು ಈ ವಚನದಲ್ಲಿ ಹೇಳಿದ್ದಾರೆ. ಪ್ರಜಾಪ್ರತಿನಿಧಿಗೆ ಪ್ರಜೆಗಳೇ ಪ್ರಭುಗಳಾಗಬೇಕು. ಅವರ ಸುಖನೇ ತನ್ನ ಸುಖ ಅಂತ ತಿಳ್ಕೊಳ್ಬೇಕು. ಅವ್ರ ದುಃಖನೇ ತನ್ನ ದುಃಖ ಅಂತ ಅರಿಬೇಕು. ಅದು ಒಂದರ್ಥದಲ್ಲಿ ಲಿಂಗ ಪೂಜೆಗಿಂತನೂ ಶ್ರೇಷ್ಠ. ಹಾಗಂತ ಲಿಂಗ ಪೂಜೆ ಬಿಡಬೇಕು ಅಂತ ಅಲ್ಲ. ಲಿಂಗ ಪೂಜೆನೂ ಮಾಡಬೇಕು, ಜಂಗಮ ಸೇವೆನೂ ಮಾಡಬೇಕು. ಜೊತೆಗೆ ಪ್ರಭುಗಳ ನೊಂದ ಮನಸ್ಸಿಗೆ ತಾನು ಬೇಯಬೇಕು. ಅದನ್ನೇ ಅವ್ರು ಹೇಳೋದು, ನಾನು ಬೆಂದು ಹೋಗ್ತೀನಿ ಅಂತ. ಇದು ನಿಜಕ್ಕೂ ಕೂಡ ಚಿಂತನಾರ್ಹ. ಪ್ರಜಾಪ್ರತಿನಿಧಿಗೆ ನಾನು ಅನ್ನುವಂಥ ಅಹಂಕಾರ ಇರಬಾರ್ದು. ಅಹಂಕಾರ ಇದ್ರೆ ಆಗುವಂಥ ಅನಾಹುತ ಬಹುದೊಡ್ಡದು. ಅದನ್ನೇ ಪ್ರಭುದೇವರು ಹೇಳ್ತಾರೆ, ನಾನೆಂಬ ಅಹಂಕಾರ ತಲೆದೋರಿದಲ್ಲಿ ಹಠ ಮಠ ಕುಟಿಲ ಕುಹಕವೆಂಬ ಬಿರುಗಾಳಿ ಹುಟ್ಟಿತ್ತು. ಆ ಬಿರುಗಾಳಿ ಹುಟ್ಟಲೊಡನೆ ಜ್ಞಾನ ಜ್ಯೋತಿ ಕೆಟ್ಟಿತ್ತು. ಜ್ಞಾನ ಜ್ಯೋತಿ ಕೆಡಲೊಡನೆ ನಾ ಬಲ್ಲೆ ಬಲ್ಲಿದರೆಂಬ ಅರು ಹಿರಿಯರೆಲ್ಲರೂ ತಾಮಸಕ್ಕೊಳಗಾಗಿ ಸೀಮೆ ದಪ್ಪಿ ಕೆಟ್ಟರು ಕಾಣ ಗುಹೇಶ್ವರ. ಈ ನಮ್ಮ ಇವತ್ತಿನ ರಾಜಕಾರಣಿಗಳ ಜೀವನ ವಿಧಾನವನ್ನ ನೋಡಿದ್ರೆ, ಅವರು ಪ್ರಜಾಪ್ರತಿನಿಧಿ ಆಗೋದಕ್ಕಿಂತ ಮೊದಲು ನಾನು ನಿಮ್ಮ ಸೇವಕ ಅಂತ ಬಹಳ ವಿನಯವಂತರಾಗಿ ತುಂಬ ವಿವೇಕದ ಮಾತುಗಳನ್ನು ಆಡ್ತಾ ಜನಪರ ಕಾಳಜಿಯನ್ನು ತೋರಿಸ್ತಾರೆ. ಒಮ್ಮೆ ಆಯ್ಕೆ ಆದರು ಅಂತಂದರೆ ಅವರು ವಿನಯ, ವಿವೇಕ, ಜನಪರ ಕಾಳಜಿ ಎಲ್ಲವೂ ಗಾಳಿ ತೂರಿ ಹೋಗ್ತವೆ. ಅಹಂಕಾರದ ಪಿತ್ತ ಅವ್ರ ನೆತ್ತಿಗೇರಿರುತ್ತೆ. ಅದೇ ಅವರಲ್ಲಿ ಒಂದು ರೀತಿ ಕುಟಿಲತೆ, ಕುಹಕ, ಈ ಬಿರುಗಾಳಿಯನ್ನು ಎಬ್ಸುತ್ತೆ. ಈ ಬಿರುಗಾಳಿಯ ಪ್ರಭಾವ ಹೆಚ್ಚಾದಾಗ ಅವನ ವಿವೇಕ ಕೈ ಕೊಡುತ್ತೆ. ಅದನ್ನೇ ಪ್ರಭುದೇವರು ಜ್ಞಾನ ಜ್ಯೋತಿ ಕೆಟ್ಟಿತ್ತು ಅಂತ ಹೇಳೋದು. ಬೆಳಕಾರಿದ್ರೆ ಮುಂದೇನು ಗತಿ? ಅಹಂಕಾರ ಮನೆ ಮಾಡಿದಾಗ ಅವರು ಎಷ್ಟೇ ಹಿರಿಯರಾಗಿರಲಿ, ಜ್ಞಾನಿಗಳಾಗಿರಲಿ, ಖಂಡಿತ ಅವರು ಅಜ್ಞಾನಿಗಳು. ಅಜ್ಞಾನವೇ ಅವರನ್ನು ದಾರಿ ತಪ್ಪಿಸೋದು. ಅವನ ಮನಸ್ಸು ಒಂದು ರೀತಿ ರೋಗಗ್ರಸ್ತ ಆಗತ್ತೆ. ಅಂಥ ರೋಗಗ್ರಸ್ತ ಮನಸ್ಸಿನಿಂದಲೇ ನಮ್ಮ ಎಲ್ಲ ನೇತಾರರು ದಿಕ್ಕು ತಪ್ತಾ ಇರೋದು. ಹಾಗಾಗಬಾರ್ದು ಅಂದರೆ ಪ್ರಭುದೇವರು ನೀಡಿರೋ ಎಚ್ಚರಿಕೆಯನ್ನು ಅವ್ರು ಗಮನಿಸಬೇಕು. ನೇತಾರ ತನ್ನ ಸ್ಥಾನವನ್ನು ಉಳಿಸ್ಕೊಳ್ಬೇಕು ಅಂತಂದರೆ ಅವನ ಮನಸ್ಸಿನಲ್ಲಿ ಎಂದೂ ಕೂಡ ಅಹಂಕಾರ ಹಿಡಿಯಾಡಬಾರ್ದು. ಅವನಲ್ಲಿ ಭೃತ್ಯಾಚಾರ ಮನೋಭಾವ ಇರಬೇಕು. ನಾನು ಮಾಡಿದೆ ಅನ್ನುವಂಥ ಭಾವ ಮನಸ್ಸಿನಲ್ಲಿ ಮೂಡಬಾರ್ದು. ಈ ನೆಲೆಯಲ್ಲಿ ನಮಗೆ ನೆನಪಾಗುವಂಥ ಬಸವಣ್ಣವರ ಇನ್ನೊಂದು ವಚನ, ಬಸವ ಬಾರೈ ಮರ್ತ್ಯಲೋಕದೊಳಗೆ ಭಕ್ತರುಂಟೆ ಹೇಳಯ್ಯ, ಮತ್ತಾರು ಇಲ್ಲಯ್ಯ, ಮತ್ತಾರು ಇಲ್ಲಯ್ಯ, ಮತ್ತಾರು ಇಲ್ಲಯ್ಯ, ನಾನೊಬ್ಬನೇ ಭಕ್ತನು. ಮರ್ತ್ಯಲೋಕದೊಳಗಣ ಭಕ್ತರೆಲ್ಲರೂ ಜಂಗಮ ಲಿಂಗ ನೀನೇ ಅಯ್ಯ ಕೂಡಲ ಸಂಗಮ ದೇವ. ಈ ಬಸವಣ್ಣ ಮತ್ತು ಭಗವಂತನ ನಡುವೆ ಒಂದು ರೀತಿ ಸಂಭಾಷಣೆ ನಡೆದ ರೀತಿಯಲ್ಲಿ ಈ ವಚನ ಇದೆ. ದೇವರು ಒಂದ್ಸರಿ, ಬಸವಣ್ಣ ಬಾರಪ್ಪ ಇಲ್ಲಿ, ಭೂಲೋಕದಲ್ಲಿ ಯಾರಾದರೂ ಭಕ್ತರಿದ್ದಾರಾ? ಹೀಗೆ ಕೇಳಿದಾಗ ಬಸವಣ್ಣ ಉತ್ತರ ಕೊಡ್ತಾರೆ, ಮತ್ತಾರು ಇಲ್ಲ, ಮತ್ತಾರು ಇಲ್ಲ, ಮತ್ತಾರು ಇಲ್ಲ.
ಇಷ್ಟೇ ಹೇಳಿದರೆ ಪರವಾಗಿರಲಿಲ್ಲ. ಆದರೆ ಬಸವಣ್ಣವ್ರು ಮುಂದುವರೆದು ನಾನು ಒಬ್ಬನೇ ಭಕ್ತ ಅಂತಾರೆ. ಈ ಮಾತು ಕೇಳಿದರೆ ದೇವ್ರಿಗೂ ಆಶ್ಚರ್ಯ ಆಗಿರಬೇಕು. ಭಕ್ತ ಯಾರೂ ಇಲ್ಲ ಅಂತ ಹೇಳಿದ ಬಸವಣ್ಣ ನಾನೊಬ್ಬನೇ ಭಕ್ತ ಅಂತ ಬೀಗ್ತಾನಲ್ಲ ಅಂತ ಸಹಜವಾಗಿ ಅನ್ಸೋದು ಯಾರಿಗಾದ್ರೂ ಸಹಜ. ಆದರೆ ಬಸವಣ್ಣ ಅಷ್ಟಕ್ಕೆ ನಿಂತಿಲ್ಲ. ಮುಂದುವರೆದು ಹೇಳ್ತಾರೆ, ಮರ್ತ್ಯಲೋಕದೊಳಗಣ ಭಕ್ತರೆಲ್ಲರೂ ಜಂಗಮ ಲಿಂಗ ನೀನೇ ಅಯ್ಯ ಅಂತ. ಇದು ಬಸವಣ್ಣನವರ ಭೃತ್ಯಾಚಾರ, ವಿನಯ, ವಿವೇಕಕ್ಕೆ ಹಿಡಿದಂಥ ಕನ್ನಡಿ. ನಾನೊಬ್ಬ ಮಾತ್ರ ಭಕ್ತ, ಉಳಿದಂಥವರೆಲ್ಲರೂ ಕೂಡ ಲಿಂಗ ಜಂಗಮ ಅನ್ನುವಂಥದ್ದೈತಲ್ಲ, ಇದು ನಿಜವಾದ ಮುಖಂಡನ ಲಕ್ಷಣ. ಇದೇ ಶರಣರ ವಚನ ಸಂವಿಧಾನ. ಈ ಸಂವಿಧಾನವನ್ನು ಇವತ್ತಿನ ನೇತಾರರು ಅಳವಡಿಸಿಕೊಂಡ್ರೆ ಅವರು ನಮ್ಮ ಭಾರತದ ಸಂವಿಧಾನಕ್ಕೆ ಗೌರವ ಕೊಟ್ಟಂತೆ ಆಗತ್ತೆ. ಅದರ ಮೂಲಕ ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಲಿಕ್ಕೆ, ಕಲ್ಯಾಣ ನಾಡಿನ ಕನಸನ್ನು ನನಸು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ವಚನ ಸಂವಿಧಾನ ಪ್ರಜಾಪ್ರತಿನಿಧಿಗಳಿಗೆ ವಿಧಿಸುವಂಥ ನಿಯಮಗಳು ಏನು ಅನ್ನೋದನ್ನು ಅಂಬಿಗರ ಚೌಡಯ್ಯನವರು ಬಹಳ ಸೊಗಸಾಗಿ ಹೇಳ್ತಾರೆ. ಅವ್ರ ವಚನ ನೋಡಿ, ಶಿವಭಕ್ತನಾದ ಬಳಿಕ ಅನ್ಯ ಭಜನೆಯ ಮಾಡದಿರಬೇಕು. ಶಿವಭಕ್ತನಾದ ಬಳಿಕ ಪರಸತಿ, ಪರನಿಂದೆ, ಪರಧನವ ಹಿಡಿಯದಿರಬೇಕು. ಶಿವಭಕ್ತನಾದ ಬಳಿಕ ಲಿಂಗಕ್ಕೆ ತೋರದೆ ಪ್ರಸಾದವ ಮುಟ್ಟದಿರಬೇಕು. ಅಂಗ ಲಿಂಗವು ಸಮರಸವಾಗಿರಬೇಕು. ಸಂಪತ್ತು ಬಂದರೆ ಅದೂ ನಿನ್ನದೆಂದು ಭಾವಿಸಬೇಕು. ಲಿಂಗ ಬಾಹ್ಯರಿಗೆ ನರಕ ತಪ್ಪದು. ಇದು ಕಾರಣ ಪ್ರಾಣಲಿಂಗದ ಭಕ್ತಿಯ ಮರೆದು ಯಮಪಟ್ಟಣಕ್ಕೆ ಹೋಹರೆಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣನು. ಈ ವಚನ ಸಂವಿಧಾನ ಹೇಳೋದು ಎಲ್ಲರೂ ಶಿವಭಕ್ತರಾಗಿಬಿಟ್ರೆ ಏನೂ ಸಮಸ್ಯೆಗಳೇ ಇಲ್ಲ. ಪ್ರತಿಯೊಬ್ಬರೂ ಆದರ್ಶ ಜೀವನ ನಡೆಸ್ತಾರೆ. ಆಗ ಪರಸತಿ ಪರಧನದ ಆಸೆ ಅವರಲ್ಲಿ ಇರೋದಲ್ಲ. ಸುಖ ಬಂದರೂ ಶಿವನದೇ, ದುಃಖ ಬಂದರೂ ಶಿವನದೇ ಅನ್ನುವಂಥ ಸ್ಥಿತಪ್ರಜ್ಞತ್ವ ಅವರಲ್ಲಿ ಬರುತ್ತೆ. ಎಲ್ಲರೂ ಇದೇ ರೀತಿ ಬಾಳಿದರೆ ನಾವಿರುವಂಥ ತಾಣವೇ ಸ್ವರ್ಗ ಆಗುತ್ತೆ. ಇದಕ್ಕೆ ಹೊರತಾಗಿ ನಾವು ನಡ್ಕೊಂಡ್ರೆ ಅದೇ ನರಕ ಆಗುತ್ತೆ. ಆಗ ನಾವೇಗಿನೇ ಈ ಸಾವಿನ ಮನೆಯ ಬಾಗಿಲ ಕದವನ್ನು ತಟ್ಟುವಂಥ ಸ್ಥಿತಿ ಬರುತ್ತೆ. ವಚನ ಸಂವಿಧಾನದ ಆಶಯಗಳನ್ನು ಪ್ರತಿಯೊಬ್ಬರು ಅರಿತು ಆಚರಣೆಗೆ ತಂದರೆ ಪ್ರಜಾಪ್ರಭುತ್ವ ಖಂಡಿತ ಯಶಸ್ವಿ ಆಗುತ್ತೆ. ಹೀಗಾಗಬೇಕು ಅಂತಂದರೆ ಅದಕ್ಕೆ ಮುಖ್ಯವಾಗಿ ಬೇಕಾದ್ದು ಏನು ಅಂತ ಆದಾಯನವರು ಹೇಳ್ತಾರೆ. ಸಕಲೇಂದ್ರಿಯಗಳಲ್ಲಿ ವಿಕಾರಿಸುವ ಮನವ ಸೆಳೆದು ನಿಂದಾತ ಸುಖಿ. ಪಂಚೇಂದ್ರಿಯಗಳಿಚ್ಛೆಯೊಳು ಮನಂಗೊಂಡು ಸುಳಿವಾತ ದುಃಖಿ. ಮನಸ್ಸು ಬಹಿರ್ಮುಖವಾಗಲು ಮಾಯಾ ಪ್ರಪಂಚಿ. ಮನ ಅಂತರ್ಮುಖವಾದಡೆ ಅವಿರಳ ಜ್ಞಾನಿ. ಮನವು ಮಹದಲ್ಲಿ ನಿಂದಡೆ ಆತ ಮುಕ್ತನು. ಮನೋರ್ಲಯವಾದಡೆ ಸೌರಾಷ್ಟ್ರ ಸೋಮೇಶ್ವರಲ್ಲಿ ಅಭೇದ್ಯನು. ನಾವು ಏನೇ ಮಾಡಬೇಕು ಅಂದ್ರೂ ಮನಸ್ಸಿನ ಶುದ್ಧಿ ಬಹಳ ಮುಖ್ಯ. ಆದರೆ ಅದು ಅಂದ್ಕೊಂಡಷ್ಟು ಸುಲಭ ಇಲ್ಲ. ಮನಸ್ಸು ನಮ್ಮ ಪಂಚೇಂದ್ರಿಯಗಳ ಗುಲಾಮನಾಗಿ ತನ್ನನ್ನೇ ತಾನು ಕಟ್ಟಿ ಹಾಕಿಕೊಳ್ಳುತ್ತೆ. ಅದರಿಂದ ದುಃಖ ಅನುಭವಿಸುವಂಥದ್ದು ತಪ್ಪಿದ್ದಲ್ಲ. ಈ ಪಂಚೇಂದ್ರಿಯಗಳ ಉಪಟಳ ಎಷ್ಟು ಅಂತ ಹೇಳಲಿಕ್ಕಾಗಲ್ಲ. ಅವುಗಳಿಗೆ ನಾವೇನಾದರೂ ಕಡಿವಾಣ ಹಾಕದೇ ಇದ್ದರೆ ಕಣ್ಣು ಏನೋ ನೋಡುತ್ತೆ, ಕಿವಿ ಇನ್ನೇನೋ ಕೇಳುತ್ತೆ, ನಾಲಿಗೆ ಮತ್ತೇನೋ ರುಚಿ ಬಯಸುತ್ತೆ, ಚರ್ಮ ಇನ್ನೇನೋ ಮುಟ್ಟಬೇಕು ಅಂತ ಹಾತೊರೆಯುತ್ತೆ, ಮೂಗು ಮತ್ತಾವುದನ್ನು ಮೂಸಿಸಲಿಕ್ಕೆ ಮುಂದಾಗುತ್ತೆ. ಹೀಗೆ ಮನಸ್ಸು ಪಂಚೇಂದ್ರಿಯಗಳ ಉರುಳಿಗೆ ಬಲಿಯಾದರೆ ಮಾಯಾ ಪ್ರಪಂಚದ ಸುಳಿಗೆ ಸಿಕ್ಕು ಒದ್ದಾಡುವಂಥದ್ದು ತಪ್ಪಿದ್ದಲ್ಲ. ಅದೇ ಮನಸ್ಸು ಅಂತರ್ಮುಖಿಯಾದರೆ, ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಸಾಧಿಸಿದರೆ ಆ ವ್ಯಕ್ತಿ ಚನ್ನಬಸವಣ್ಣವರಂತೆ
ಅವಿರಳ ಜ್ಞಾನಿ ಆಗಲಿಕ್ಕೆ ಸಾಧ್ಯ. ಮನವು ಶಿವನಲ್ಲಿ ಲೀನವಾದರೆ, ಅಂದರೆ ಲಿಂಗಾಂಗ ಸಮರಸ ಸುಖವನ್ನು ಅನುಭವಿಸುವಂತೆ ಆದರೆ ವ್ಯಕ್ತಿ ದುಃಖ ಮತ್ತು ಮಾಯಾ ಪ್ರಪಂಚದಿಂದ ಮುಕ್ತನಾಗ್ತಾನೆ. ಮನಸ್ಸು ಶಿವನಲ್ಲಿ ಒಂದಾದರೆ ಏನು ಬೇಕಾದರೂ ಸಾಧನೆ ಮಾಡಬಹುದು. ಈ ಸತ್ಯವನ್ನು ಆದಯ್ಯನವರು ಮನಗಾಣಿಸಿದ್ದಾರೆ. ಇವತ್ತಿನ ಎಲ್ಲ ಸಮಸ್ಯೆಗಳಿಗೆ ಮನುಷ್ಯ ಮನಸ್ಸಿನ ಗುಲಾಮನಾಗಿರೋದು, ಜೊತೆಗೆ ಪಂಚೇಂದ್ರಿಯಗಳ ಉರುಳಿಗೆ ಸಿಲುಕಿರುವಂಥದ್ದು. ಈ ಪಂಚೇಂದ್ರಿಯಗಳ ಉರುಳಿಗೆ ಸಿಲುಕಬಾರದು ಅಂತಂದರೆ ನಾವು ಸಂವಿಧಾನದ ಎಲ್ಲ ಆಶಯಗಳನ್ನು ಆಚರಣೆಯಲ್ಲಿ ತರಬೇಕಾಗಿದೆ. ಈ ಮನಸ್ಸಿನ ಉದ್ಧಾರ, ನಾಡಿನ ಪ್ರಗತಿ ಆಗ ಮಾತ್ರ ಏಕಕಾಲಕ್ಕೆ ಆಗಲಿಕ್ಕೆ ಸಾಧ್ಯ. ಇನ್ನೊಂದು ವಚನ ನಮಗೆ ನೆನಪಾಗುತ್ತೆ. ഇരുಳು ಹಗಲು ಎಂದರಿಯದ ಅಂಧಕನ ಕೈಯಲ್ಲಿ ಕೈದೀವಿಗೆ ಇರ್ತಡೇನು, ಪಥವ ನೋಡಿ ನಡೆಯಬಲ್ಲರೆ. ಗುರು ಚರ ಪರವನರಿಯದ ದುರಾಚಾರಿಯ ಕೈಯಲ್ಲಿ ಲಿಂಗವಿರ್ದಡೆ, ಅವ ಸತ್ಯ ಸದಾಚಾರವನ್ನುಳ್ಳ ಭಕ್ತಿವಂತರಿಗೆ ಸರಿಯಹನೆ. ಅವನು ಶಿವಭಕ್ತನಾಗಿ ಕೆಟ್ಟು ಹೋದ ತೆರನು ಎಂತೆಂದಡೆ, ಭಕ್ತರ ಗೃಹದಲ್ಲಿ ತುಡುಗ ತಿಂದ ನಾಯಿ ಮರಳಿ ಮತ್ತೆ ಹಲಸಿಂಗೆ ಎರಗಿದ ತೆರನಾಯಿತು ಎಂದ ಕಲಿದೇವಯ್ಯ. ಈ ವಚನ ಸಂವಿಧಾನವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇದ್ದರೆ ಆ ವ್ಯಕ್ತಿಗಳ ಬಣ್ಣ ಏನು ಅಂತ ಬಯಲು ಮಾಡಿದ್ದಾರೆ ಮಡಿವಾಳ ಮಾಚಿದೇವರು. ವಚನಕಾರರಲ್ಲಿ ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ ಇಂಥವ್ರನ್ನೆಲ್ಲ ಗಣಾಚಾರಿಗಳು ಅಂತ ಗುರುತಿಸಿದ್ದಾರೆ. ಯಾರೇ ತಪ್ಪು ಮಾಡಿದರೂ ಅವರು ನೇರವಾಗಿ ತಳಾಟಿ ತೆಗೆದುಕೊಳ್ತಾರೆ. ಈ ಪಂಚಾಚಾರಗಳಲ್ಲಿ ಗಣಾಚಾರನೂ ಒಂದು. ಬಸವಣ್ಣವರು ವೃತ್ತಾಚಾರದ ಪ್ರತಿನಿಧಿ ಆದರೆ ಈಗ ನಾವು ಹೇಳಿದಂಥ ಹೆಸರುಗಳು ಗಣಾಚಾರದ ಪ್ರತಿನಿಧಿಗಳದು. ಹಾಗಾಗಿನೇ ಈ ಗಣಾಚಾರಿಗಳು ವೇಷಾಡಂಬರಿ ಭಕ್ತರನ್ನು ತುಂಬ ಕಟುವಾಗಿ ವಿಮರ್ಶೆ ಮಾಡ್ತಾರೆ. ಗುರು ಲಿಂಗ ಜಂಗಮದ ಸತ್ವವನ್ನು ಅರಿಯದಂಥ ದುರಾಚಾರ್ಯರ ಕೈಯಲ್ಲಿ ಇಷ್ಟಲಿಂಗ ಇದ್ದರೂ ಕೂಡ ಆತ ಸತ್ಯ ಸದಾಚಾರವುಳ್ಳ ಭಕ್ತರಿಗೆ ಸರಿಯಲ್ಲ ಅಂತ ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಬದಲಾಗಿ ಅವನು ಶಿವಭಕ್ತನ ಹಾಗೆ ಮುಖವಾಡ ಧರಿಸಿ ಕೆಟ್ಟು ಹೋದ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಈ ಭಕ್ತರ ಮನೆಯಲ್ಲಿ ತುಡುಗು ತಿಂದಂಥ ನಾಯಿ ಮತ್ತು ಅದೇ ತುಡುಗಿ ಬರೋದಲ್ಲ, ಬದಲಾಗಿ ಹೋಗಿ ಹೊಲಸಿಗೆ ಬಾಯಿ ಹಾಕುತ್ತೆ. ಈ ಮಾತನ್ನ ಇಂದಿನ ಸಾಮಾಜಿಕ, ರಾಜಕೀಯ, ಧಾರ್ಮಿಕ, ಶೈಕ್ಷಣಿಕ ಮತ್ತಿತರ ಕ್ಷೇತ್ರದಲ್ಲಿರುವಂಥವ್ರಿಗೂ ಕೂಡ ಅನ್ವಯಿಸ್ಬೋದು. ಅವರು ಒಳ್ಳೆ ಮಾತಾಡ್ತಾನೆ ಒಳಗೇನೆ ಕತ್ತರಿ ಹಾಕ್ತಾರೆ. ಇವರು ಒಂದು ಅರ್ಥದಲ್ಲಿ ತುಡುಗು ತಿಂದ ನಾಯಿ ಅಲ್ಲದೆ ಮತ್ತೇನು. ಒಂದು ನಾಡಿನ ನೇತಾರ, ಆದರ್ಶದ ಪಾಲಕ ಆಗಿದ್ರೆ ಅವನ ಹಿಂಬಾಲಕರು ಕೂಡ ಅದೇ ದಾರಿಯಲ್ಲಿ ನಡೀತಾರೆ. ಅವನೇ ದಾರಿ ತಪ್ಪಿದ್ರೆ ಹಿಂಬಾಲಕರು ಇನ್ನೇನಾಗ್ಬೋದು. ಬಸವಣ್ಣ ಆದರ್ಶ ನೇತಾರನಾಗಿದ್ದ. ಅದರಿಂದಾಗಿನೇ ಅನುಭವ ಮಂಟಪದ ಮೂಲಕ ಅಂಥ ಆದರ್ಶ ವ್ಯಕ್ತಿಗಳು ಹೊರಬರಲಿಕ್ಕೆ ಸಾಧ್ಯ ಆಯಿತು. ವಚನ ಸಂವಿಧಾನ ಅವತ್ತಿಗಿಂತಲೂ ಇವತ್ತು ನಮಗೆ ಬೇಕಾಗಿದೆ. ಬಸವಣ್ಣವರು ನಂಟು ಭಕ್ತಿ ನಾಯಕ ನರಕ ಅಂತ ಹೇಳಿ ಸಂಬಂಧಿಕರನ್ನೆಲ್ಲ ದೂರ ಇಟ್ಟಿದ್ರು. ಆದರೆ ಇವತ್ತಿನ ನೇತಾರರು ಅವ್ರ ಬದುಕನ್ನು ಸಿಂಹಾವಲೋಕನ ಮಾಡಿದರೆ ನಾವು ಕಾಣ್ತಾ ಇರೋದೇನು? ನಂಟು ಭಕ್ತಿನೇ ಸ್ವರ್ಗ ಅನ್ನೋಂಗಾಗಿದೆ. ಕೆಲವು ಮಠಗಳ ಪರಿಸ್ಥಿತಿನೂ ಇದಕ್ಕೆ ಹೊರತಾಗೇನಿಲ್ಲ. ಅದಕ್ಕಾಗಿಯೇ ಬಸವಣ್ಣವ್ರು ಹೇಳೋದು, ತ್ವರೆಯಮೀವ ಅಣ್ಣಗಳಿರ, ತ್ವರೆಯಮೀವ ಸ್ವಾಮಿಗಳಿರ, ತ್ವರೆಯಿಂಭೋ ತ್ವರೆಯಿಂಭೋ, ಪರನಾರಿಯರ ಸಂಗವ ತೊರೆಯಿಂಭೋ, ಪರದನದ ಆಮಿಷವ ತೊರೆಯಿಂಭೋ, ಇವ ತೊರೆಯದೆ ಹೋಗಿ ತೊರೆಯ ಮಿಂದಡೆ ಬರುದೊರೆ ಹೋವುದು ಕೂಡಲ ಸಂಗಮ ದೇವ. ಮುಖ್ಯವಾಗಿ ಇಲ್ಲಿ ಬಸವಣ್ಣವರು ರಾಜಕಾರಣಿಗಳಿಗೆ
ಮತ್ತು ಮಠಾಧೀಶರಿಗೆ ಎಚ್ಚರಿಕೆಯನ್ನು ಕೊಟ್ಟ ಹಾಗೆ ನಾವು ಭಾವಿಸ್ಕೊಂಡಿದ್ದೇವೆ. ತ್ವರೆ ಅನ್ನೋ ಪದನ ತುಂಬ ಚಮತ್ಕಾರಿಕವಾಗಿ ಬಳಸಿದ್ದಾರೆ ಅನಿಸುತ್ತೆ. ಪುಣ್ಯ ಪ್ರಾಪ್ತಿಗಾಗಿ ಅನೇಕರು ಗಂಗಾ ನದಿಯಲ್ಲೋ ತುಂಗಾ ನದಿಯಲ್ಲೋ ಅಥವಾ ತೀರ್ಥಕ್ಷೇತ್ರಗಳಲ್ಲೋ ಮುಳುಗೇಳ್ತಾರೆ. ಅದರಲ್ಲಿ ಮೊದಲ ಸ್ಥಾನ ನಮ್ಮ ಧಾರ್ಮಿಕ ರಾಜಕೀಯ ನೇತಾರರಿಗೆ. ಅವರು ಆ ತೊರೆಗಳಲ್ಲಿ ಸ್ನಾನ ಮಾಡಿ ನಾವು ಶುದ್ಧರಾದ್ವಿ ಅಂತ ಹೇಳ್ಕೊಳ್ತಾರೆ. ಆದರೆ ಪರಧನದ ಆಸೆ, ಪರಸ್ತ್ರೀಯ ಮೋಹ ತೊರೆದೇ ಇದ್ರೆ ಹೇಗೆ ಶುದ್ಧ ಆಗ್ತಾರೆ? ಸ್ನಾನ ಮಾಡೋದಕ್ಕಿಂತ ಮೊದಲು ಅವರು ತಮ್ಮ ಮನಸ್ಸಿಗೆ ಸ್ನಾನ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನೋಡಿ, ತೊರೆ ಅಂತಂದ್ರೆ ನದಿ ಸ್ನಾನ ಅನ್ನೋದು ಬಳಸಿದ್ರೆ ನಂತರ ಅವ್ರು ಹೇಳ್ತಾರೆ ತ್ಯಾಗ ಅನ್ನೋ ಅರ್ಥದಲ್ಲಿ. ಅದಕ್ಕೆ ನಾವು ಅದನ್ನು ಚಮತ್ಕಾರ ಅಂತ ಹೇಳಿದ್ದು. ಹೀಗೆ ಮನುಷ್ಯ ಆಸೆ ಮೋಹ ತೊರೆಯದೆ ಯಾವ ನದಿಯಲ್ಲಿ ಸ್ನಾನ ಮಾಡಿದರೂ ಅದು ಒಂದರ್ಥದಲ್ಲಿ ಬತ್ತಿದ ಹೊಳೆಯಲ್ಲಿ ಸ್ನಾನ ಮಾಡಿದಷ್ಟು ವ್ಯರ್ಥ ಆಗುತ್ತೆ ಅಂತ ಖಂಡಿಸ್ತಾರೆ. ಈಗಲೂ ನಮ್ಮ ರಾಜಕೀಯ ಧಾರ್ಮಿಕ ನೇತಾರರ ಬದುಕನ್ನು ಗಮನಿಸಿದರೆ ಅವ್ರು ಮಾಡಬಾರ್ದ ಪಾಪಗಳನ್ನು ಮಾಡಿ ಕಾಶಿ, ರಾಮೇಶ್ವರ, ಧರ್ಮಸ್ಥಳ, ತಿರುಪತಿ ಹೀಗೆ ಇನ್ಯಾವ್ಯಾವುದೋ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿರೋ ಹೊಳೆಯಲ್ಲಿ ಮುಳುಗಿ ಅಲ್ಲಿರೋಂಥ ದೇವ್ರ ಪೂಜೆ ಮಾಡ್ತಾರೆ. ಇದರಿಂದ ಅವರಿಗೆ ಪುಣ್ಯ ಪ್ರಾಪ್ತಿ ಆಗ್ಲಿಕ್ಕೆ ಸಾಧ್ಯನಾ? ಇದರ ಬದಲಾಗಿ ಅವ್ರು ಎಲ್ಲಿಗೂ ಹೋಗೋದು ಬೇಕಾಗಿಲ್ಲ. ಆದರ್ಶ ಬದುಕನ್ನು ಕಟ್ಕೊಂಡಿದ್ರೆ ಭ್ರಷ್ಟಾಚಾರ ರಹಿತವಾದಂಥ ಆಡಳಿತವನ್ನು ಕೊಟ್ಟಿದ್ರೆ ಈ ಆಚರಣೆಗಳ ಅಗತ್ಯವೇ ಇರೋದಿಲ್ಲ. ಅದನ್ನೇ ಬಸವಣ್ಣವರು ಒಂದು ಕಡೆ ಹೇಳ್ತಾರೆ, ಒಡೆಯರು ಬಂದಡೆ ಕುಡಿ ತೋರಣವ ಕಟ್ಟಿ, ನಂಟರು ಬಂದಡೆ ಸಮಯವಿಲ್ಲೆನ್ನಿ, ಅಂದೇಕೆ ಬಾರರು ನೀರಿಂಗೆ ನೇಣಿಂಗೆ ಹೊರಗಾದಂದು, ಸಮಯಾಚಾರಕ್ಕೆ ಒಳಗಾದಂದು, ಪರುಷ ಮುಟ್ಟಲು ಕಬ್ಬುನ ಸುವರ್ಣವಾಯಿತ್ತು, ಬಳಿಕ ಬಂಧುಗಳುಂಟೇ ಕೂಡಲ ಸಂಗಮ ದೇವ. ನಮ್ಮ ದೃಷ್ಟಿಯಲ್ಲಿ ಭಾರತದ ಸಂವಿಧಾನಕ್ಕೆ ಒಂದು ರೀತಿಯ ಜೀವಶೆಲೆ ವಚನ ಸಾಹಿತ್ಯ. ಅದನ್ನೇ ನಾವು ವಚನ ಸಂವಿಧಾನ ಅಂತಲೂ ಗುರುತಿಸ್ತೇವೆ. ವಚನ ಸಂವಿಧಾನದಲ್ಲಿ ನೇತಾರ ನ್ಯಾಯನಿಷ್ಠರಿಯಾಗಿರಬೇಕು, ದಾಕ್ಷಿಣ್ಯಪರನಾಗಿರಬೇಕು ಅಂತ ಹೇಳಲಾಗಿದೆ. ತನ್ನ ಕ್ಷೇತ್ರದ ಮತದಾರರು ಬಂದಾಗ ಅವ್ರನ್ನ ಪ್ರೀತಿಯಿಂದ ಸ್ವಾಗತ ಮಾಡಬೇಕು. ಒಂದು ವೇಳೆ ಆತ ಇವನಿಗೆ ಮತ ಕೊಟ್ಟಿಲ್ಲ ಅಂತಲೇ ಭಾವಿಸ್ಕೊಳ್ಳೋಣ, ಆವಾಗಲೂ ಕೂಡ ಯಾಕಪ್ಪ ಬಂದಿದ್ರಿ ಅಂತ ಅವನ ಅಹವಾಲನ್ನು ಕೇಳಿ ಸಾಧ್ಯವಾದಂಥ ಸಹಾಯ ಮಾಡುವಂಥ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಬೇಕು. ಅದೇ ರಕ್ತ ಸಂಬಂಧಿಗಳು ಬಂದರೆ ಈಗ ಬಿಡುವಿಲ್ಲ ಹೋಗ್ರಪ್ಪ ಅಂತ ಹೇಳಬೇಕು. ವಚನ ಸಂವಿಧಾನ ಈ ಆಶಯವನ್ನು ಹೇಳುವಂಥದ್ದು. ಇದನ್ನು ನಾವೆಲ್ಲರೂ ಆಚರಣೆಯಲ್ಲಿ, ನಾವು ಅಂತಂದ್ರೆ ನಮ್ಮ ನೇತಾರರು, ಅದು ಧಾರ್ಮಿಕ ನೇತಾರ ಇರ್ಬೋದು, ರಾಜಕೀಯ ನೇತಾರ ಇರ್ಬೋದು, ಅವರೆಲ್ಲರೂ ಆಚರಣೆಯಲ್ಲಿ ತಂದರೆ ಖಂಡಿತ ಕಲ್ಯಾಣ ರಾಜ್ಯ ನೆಲೆಗೊಳ್ಳೋದರಲ್ಲಿ ಅನುಮಾನ ಇಲ್ಲ. ಆದರೆ ಪರಿಸ್ಥಿತಿ ಹೇಗಿದೆ? ನಮ್ಮ ಹಿರಿಯ ರಾಜಕಾರಣಿ BL ಶಂಕರು ಕಳೆದ ವರ್ಷ ಮತ್ತೆ ಕಲ್ಯಾಣದ ಕಾರ್ಯಕ್ರಮದಲ್ಲಿ ಹೇಳಿದಂಥ ಮಾತುಗಳು ಈಗಲೂ ನಮಗೆ ನೆನಪಿವೆ. ಅವ್ರು ಹೇಳಿದ್ದು, ಪ್ರಜಾಪ್ರಭುತ್ವದ ನಿಜವಾದ ಅರ್ಥದಲ್ಲಿ ಪ್ರಜೆಗಳೇ ಪ್ರಭುಗಳು. ಆದರೆ ಪ್ರಜಾಪ್ರಭುಗಳನ್ನು ಇವತ್ತು ನಾವು ಯಾವ ಮಟ್ಟಕ್ಕೆ ಇಳಿಸಿದ್ದೇವೆ? ವಿವಿಧ ಕಾರ್ಯಕ್ರಮಗಳ ಮುಖಾಂತರ ಅವರೆಲ್ಲರಿಗೂ ಹೊಸ ಹೆಸರು ಕೊಟ್ಟಿದ್ದೇವೆ, ಫಲಾನುಭವಿಗಳು ಅಂತ. ಸರ್ಕಾರದ ಕಾರ್ಯಕ್ರಮಗಳ ಫಲಾನುಭವಿಗಳು ಇವತ್ತಿನ ಪ್ರಜೆಗಳು. ಅವರು ಪ್ರಜಾಪ್ರಭುಗಳಲ್ಲ, ಫಲಾನುಭವಿ ಪ್ರಜೆಗಳು. ಇಷ್ಟು ವರ್ಷದಲ್ಲಿ ಸರ್ಕಾರ ಮಾಡಿರೋ ದೊಡ್ಡ ಸಾಧನೆ ಅಂದರೆ ಪ್ರಜಾಪ್ರಭು ಆಗಿದ್ದವರನ್ನ ಫಲಾನುಭವಿಗಳ ಮಟ್ಟಕ್ಕೆ ಇಳಿಸಿತ್ತು ಅಂತ ಶಂಕರ್ ಅವರು ಹೇಳಿದ್ರು. ಲೋಕಸಭೆಯಲ್ಲಿ ಇವತ್ತು ಅನೇಕ ವಿಚಾರಗಳ ಚಿಂತನ ಮಂಥನ ನಡೆಯುತ್ತೆ. ನಮಗಿಂತ ಮೊದಲೇ ಮಾತನಾಡಿದಂಥ ದ್ವಾರಕನಾಥ್ ಅವರು ಹೇಳಿದ ಹಾಗೆ ಅನುಭವ ಮಂಟಪ ಮೊದಲ ಪಾರ್ಲಿಮೆಂಟ್. ಅಲ್ಲಮ ಪ್ರಭುದೇವರು ಅದರ ಅಧ್ಯಕ್ಷರು. ಈಗಲೂ
ನಮ್ಮ ನೇತಾರರು ಭಾರತ ಸಂವಿಧಾನದ ಜೊತೆ ವಚನ ಸಂವಿಧಾನವನ್ನು ಅಳವಡಿಸಿಕೊಂಡ್ರೆ ಜಗತ್ತಿನ ಬದಲಾವಣೆಗೆ ಬಹಳ ಸಹಾಯ ಆಗುತ್ತೆ. ಅದು ಕೇವಲ ನೇತಾರರಷ್ಟೇ ಅಳವಡಿಸಿಕೊಳ್ಳೋದಲ್ಲ, ಮತದಾರ ಪ್ರಭು ಸಹ ಈ ವಚನ ಸಂವಿಧಾನದತ್ತ ಮುಖ ಮಾಡಬೇಕು. ಪ್ರಜಾಪ್ರಭು ಮತ್ತು ಪ್ರಜಾಸೇವಕ ಇಬ್ಬರೂ ತಮ್ಮ ಬದುಕಿನ ಕಳಂಕಗಳನ್ನು ಕಳ್ಕೊಂಡಾಗ ಭಾರತ ಸಂವಿಧಾನಕ್ಕೂ ಗೌರವ, ವಚನ ಸಂವಿಧಾನಕ್ಕೂ ಗೌರವ. ಇಷ್ಟು ಮಾತುಗಳನ್ನು ಸಾಂಕೇತಿಕವಾಗಿ ಹೇಳಿ ಶ್ರೀ ದ್ವಾರಕನಾಥ್ ಅವರು ತುಂಬ ಅರ್ಥಪೂರ್ಣವಾದಂಥ ಆಲೋಚನೆಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಕಲಾವಿದರು ಮಧುರವಾಗಿ ವಚನಗಳನ್ನು ಹಾಡಿದ್ದಾರೆ. ಅಂತರ್ಜಾಲದ ಮೂಲಕ ಈ ಮತ್ತೆ ಕಲ್ಯಾಣದ ಕಾರ್ಯಕ್ರಮಗಳನ್ನು ನೋಡುಗರಿಗೆ ಲಭ್ಯವಾಗುವ ಹಾಗೆ ನಮ್ಮ ತಂತ್ರಜ್ಞರು ಬಹಳ ಜವಾಬ್ದಾರಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಇವರೆಲ್ಲರಿಗೂ ಮತ್ತು ಅಂತರ್ಜಾಲದ ವೀಕ್ಷಕರಿಗೂ ಸುದ್ದಿ ಮಾಧ್ಯಮದವರಿಗೂ ಕೂಡ ಕೃತಜ್ಞತೆಗಳನ್ನು ಹೇಳ್ತಾ, ಪ್ರಶ್ನೋತ್ತರಗಳು ಇವತ್ತು ಹೇಳ್ತೀವಿ ಅಂತ, ಪ್ರಶ್ನೆಗೆ ಉತ್ತರ ಹೇಳ್ತೀವಿ ಅಂತ ಹೇಳಿದ್ವಿ. ಆದರೆ ಸೂಕ್ತವಾದಂಥ ಪ್ರಶ್ನೆಗಳು ನಮಗೆ ಕಂಡಿಲ್ಲ. ಹಾಗಾಗಿ ಯಾವ ಪ್ರಶ್ನೆಗಳಿಗೂ ಕೂಡ ನಾವು ಉತ್ತರ ಹೇಳಲಿಕ್ಕೆ ಹೋಗೋದಿಲ್ಲ. ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ. ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಶರಣರ ಹಾಡಿ ಪಾಡಿ, ಶರಣರ ಹಾಡಿ ಭಕ್ತಿಯ ಭಂಡಾರಿ ಬಸವಣ್ಣನಿದ್ದ ಕನ್ನಡದ ಪುಣ್ಯನಾಡು. ಭಕ್ತಿಯ ಭಂಡಾರಿ ಬಸವಣ್ಣನಿದ್ದ ಕನ್ನಡದ ಪುಣ್ಯನಾಡು. ವೈರಾಗಿ ನಿಧಿಯಕ್ಕ ಅಲ್ಲಮ ಪ್ರಭು, ವೈರಾಗಿ ನಿಧಿಯಕ್ಕ ಅಲ್ಲಮ ಪ್ರಭು ಮೆರೆದಂತ ಕಲ್ಯಾಣ ನಾಡು, ಮೆರೆದಂಥ ಕಲ್ಯಾಣ ನಾಡು. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ. ಮಡಿವಾಳ ಮಾಚಯ್ಯ ಸಮಗಾರ ಹರಳಯ್ಯ ಶರಣರು ಮೆರೆದಂತ ನಾಡು. ಮಡಿವಾಳ ಮಾಚಯ್ಯ ಸಮಗಾರ ಹರಳಯ್ಯ ಶರಣರು ಮೆರೆದಂತ ನಾಡು. ಡೋಹಾರ ಕಕ್ಕಯ್ಯ ಮಾದಾರ ಚೆನ್ನಯ್ಯ, ಡೋಮರ ಕಕ್ಕಯ್ಯ ಮಾದಾರ ಚೆನ್ನಯ್ಯ ಉದಿಸಿದ ಕಲ್ಯಾಣ ನಾಡು. ಉಳಿಸಿದ ಕಲ್ಯಾಣ ನಾಡು. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ. ಮದುವಯ್ಯ ಹರಳಯ್ಯ ಉಭಯರು ಕೂಡಿ ಜಾತಿಗೆ ಸವಾಲು ಕೂಡಿ. ಮದುವಯ್ಯ ಹರಳಯ್ಯ ಉಭಯರು ಕೂಡಿ ಜಾತಿಗೆ ಸವಾಲು ಕೂಡಿ. ನೀಲಶೀಲರು ಒಟ್ಟಾಗಿ ಕೂಡಿ, ನೀಲಶೀಲರು ಒಟ್ಟಾಗಿ ಕೂಡಿ ತೋರಿದರು ಕಲ್ಯಾಣ ಮಾಡಿ, ತೋರಿದರು ಕಲ್ಯಾಣ ಮಾಡಿ. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ. ಜಗತ್ತಾಯ್ತು ಕಲ್ಯಾಣ ನಮಗಾಯ್ತು ಕಲ್ಯಾಣ, ಕನ್ನಡದ ಕಲ್ಯಾಣವಾಯಿತು. ಜಗತ್ತಾಯ್ತು ಕಲ್ಯಾಣ ನಮಗಾಯ್ತು ಕಲ್ಯಾಣ, ಕನ್ನಡದ ಕಲ್ಯಾಣವಾಯಿತು. ಸಕಲರ ಕಲ್ಯಾಣ ತೋರುವ ಈ ಊರು, ಸಕಲರ ಕಲ್ಯಾಣ
ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ